ಇನ್ನು ಎರಡು ಮಂಗಲಾಚರಣದ ಎರಡು ಶ್ಲೋಕಗಳದಾವಲ್ಲ, ಆ ಎರಡು ಶ್ಲೋಕಗಳದ ಪ್ರಥಮ ಶ್ಲೋಕ ಏನದ ಅದರದು ನಾವು ಏನು ಅಹಂ ಮತ್ತು ಬ್ರಹ್ಮ. ಪ್ರಥಮ ಶ್ಲೋಕದಲ್ಲಿ ಬ್ರಹ್ಮಹಂ ಅದಲ್ಲ ಶ್ರುತಿ, ಅದರದ ಎರಡು ಅಂದರೆ ಒಂದು ಬ್ರಹ್ಮ ಶಬ್ದ, ಒಂದು ಅಹಂ ಶಬ್ದ. ಬ್ರಹ್ಮ ಶಬ್ದದಿಂದ ಏನು ಮಾಡ್ರಿ, ಮಾಯಾದಿಂದ ರಹಿತವಾಗಲ್ಪಟ್ಟಂಥ ಅಖಂಡ ಚೈತನ್ಯ ಗ್ರಹಣ ಮಾಡಿರಿ. ಅಹಂ ಶಬ್ದದ ಅರ್ಥ ಏನು ಮಾಡಿರಿ, ಅಹಂ ಅಹಂ ಅಂದರೆ ಅಹಂ ಪ್ರತ್ಯಯ ವಿಷಯ ಆತ್ಮ. ಅಹಂ ಪ್ರತ್ಯಯ ವಿಷಯ ಆತ್ಮ. ಅಹಂ ಈ ಶಬ್ದಕ್ಕರ್ಥ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳಕ್ಕಿಂತಲೂ ಭಿನ್ನವಾಗಿ ಅಥವಾ ಆ ಮೂರು ಶರೀರಗಳಿಗೆ ತಿಳಂತವ. ಪ್ರತ್ಯೇಕ ಅಂದರೆ ಅಂತರ ಒಳಗೆ ಚೈತನ್ಯದ ಗ್ರಹಣ ಮಾಡಿರಿ. ಮತ್ತು ಇನ್ನೊಂದೇನು, ಬ್ರಹ್ಮ ಮತ್ತು ಅಹಂ ಈ ಎರಡು ಪದಗಳದು ಸಮಾನ ಅಧಿಕರಣ ಪದಗಳದು. ಎರಡು ಪದಗಳು, ಒಂದು ಅಹಂ ಪದ ಅದ, ಒಂದು ಬ್ರಹ್ಮ ಪದ. ಈ ಎರಡೂ ಪದಗಳದು ಸಮಾನ ಅಧಿಕರಣ್ಯ ಸಂಬಂಧ. ಸಮಾನ ಅಧಿಕರಣ ಭಿನ್ನ ಪ್ರವೃತ್ತಿ ನಿಮಿತ್ತಾನ ಶಬ್ದಾನ ಏಕಸ್ಮಿನ್ ಅರ್ಥೆ ವೃತ್ತಿ ಸಮಾನ ಅಧಿಕರಣ್ಯ. ಅದೇ ಟಿಪ್ಪಣಿ ಒಳಗೆ ಇದೆ ಹೇಳ್ಯಾರು. ಅದಕ್ಕೆ ನಿನ್ನ ಅದ್ರ ಬಗ್ಗೆ ಹೇಳಿದೆವು. ಅದು ನಿನ್ನ ಏನು ಭಿನ್ನ ಅರ್ಥಯುಕ್ತ ಪರ್ಯಾಯ ಅಲ್ಲ, ಅಪರ್ಯಾಯ. ಪರ್ಯಾಯ ಶಬ್ದ ಅಂದ್ರೆ ಒಂದೇ, ಅನೇಕ ಶಬ್ದ ಏಕರ್ಥ. ಅವ್ನು ಪರ್ಯಾಯ ಇಲ್ಲ. ನೀವು ಭಿನ್ನ ಅರ್ಥ, ಎರಡೂ ಕೂಡ ಭಿನ್ನ ಭಿನ್ನ ಅರ್ಥಗಳು. ಆ ಪದಗಳ ಸಮಾನ ಅಂದ್ರೆ ಏನು, ಒಂದೇ ವಿಭಕ್ತಿ. ಸಮಾನ ಅಂದರೆ ಏನ್ರಿ, ಒಂದೇ ವಿಭಕ್ತಿದಿಂದ ಒಂದೇ ಅರ್ಥದಲ್ಲಿ ಪ್ರವೃತ್ತಿ ಸಂಬಂಧಕ್ಕೇನೆ ಸಮಾನ ಅಧಿಕರಣ ಸಂಬಂಧ ಅಂತ ಹೇಳಿದೆವು. ಈಗ ಇಲ್ಲಿ ಹೇಳುವ ನಾವು ಒಂದೇ ವಾಕ್ಯದಲ್ಲಿ ಅಂದರೆ ಅಹಂ ಮತ್ತು ಒಂದು ಬ್ರಹ್ಮ. ಅಹಂ ಮತ್ತು ಬ್ರಹ್ಮ ಇವೆರಡು ಪದಗಳು ಕ್ರಮದಿಂದ ಆತ್ಮ ಬ್ರಹ್ಮ ರೂಪ ಅರ್ಥದೇ ತಿಳಿಸುತ್ತವೆ. ಅಹಂ ಮತ್ತು ಬ್ರಹ್ಮ ಇವೆರಡು ಪದಗಳು ಏನು ಮಾಡ್ತಾವೆ ಅಂತ ಕೇಳಿದರೆ, ಆತ್ಮ ಮತ್ತು ಬ್ರಹ್ಮ ಅರ್ಥದೇ ಬೋಧಕ. ಆದ್ದರಿಂದ ಭಿನ್ನ ಬ್ರಹ್ಮ ಆತ್ಮ ಭಿನ್ನ ಅರ್ಥಗಳದು. ಭಿನ್ನ ಅರ್ಥದಿಂದ ಕೊಡಲ್ಪಟ್ಟಂಥ ಅಪರ್ಯಾಯಗಳು ಇರುತ್ತವೆ. ಪರ್ಯಾಯಗಳಲ್ಲ, ಅಪರ್ಯಾಯಗಳು. ಸಮಾನ ಅಂದರೆ ಪ್ರಥಮ ವಿಭಕ್ತಿ ಬಲದಿಂದ ಎರಡು ಪದಗಳದು ಅಖಂಡ ಏಕತಾರೂಪ ಅಂದರೆ ಪಾರಮಾರ್ಥಿಕ ಸತ್ತಾ ಅರ್ಥದಲ್ಲಿ ಪ್ರವೃತ್ತಿ ಅಂದರೆ ಲಕ್ಷಣಾರೂಪ ಸಂಬಂಧದಿಂದ ಇವೆರಡಕ್ಕೂ ನಾವು ಸಮಾನ ಅಧಿಕರಣ್ಯ ಸಂಬಂಧ ಅಂತ ಹೇಳ್ಕೊಂಡು ಬಂದರು. ನೀನು ಹಾಂ ಸಮಾನ ಸತ್ತ ಓಂಕಾರ ಸಮಾನ ಅಧಿಕರಣ ಅರ್ಥಕ್ಕೆ ಅಭ್ಯಸ್ತಲಿ ವಿಷಯಾತೆ ಬ್ರಹ್ಮಾಹಂ ಇಸು ವಚನ ಕರಿಕೆ ಗ್ರಂಥಕಾರನೆ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಅಯಮಾತ್ಮ ಬ್ರಹ್ಮ ಭೇದ ತತ್ವಾನುಸಂಧಾನ ಪ್ರಕರಣಕ ವಿಷಯ ಸೂಚನಕರ. ಅಂದರೆ ಏನು, ಬ್ರಹ್ಮ ಆತ್ಮ ಈ ವಿಷಯ ಏನು, ಜೀವ ಬ್ರಹ್ಮರ ಏಕತ್ವವೇ ವಿಷಯ ಅಂತ ಇಲ್ಲಿ ಹೇಳಿದಂತೆ ಆಯಿತು. ಈ ಗ್ರಂಥಕ್ಕೆ ವಿಷಯ ಏನದ, ಜೀವ ಬ್ರಹ್ಮರ ಏಕತ್ವವೇ ವಿಷಯ. ತತ್ವಾನುಸಂಧಾನ ಪ್ರಕರಣ, ಇದು ಪ್ರಕರಣ ಗ್ರಂಥ. ತತ್ವಾನುಸಂಧಾನ ಏನೈತೆ ಇಲ್ಲದು ಪ್ರಕರಣ ಗ್ರಂಥ. ನಿನ್ನ ಪ್ರಕರಣ ಅಂದ್ರೇನು, ಶಾಸ್ತ್ರ ಏಕದೇಶ ಸಂಬಂಧ ಶಾಸ್ತ್ರ ಕಾರ್ಯಾಂತರೇ ಸ್ಥಿತ ಪ್ರಾವು ಪ್ರಕರಣ ನಾಮ ಗ್ರಂಥ ಭೇದ ವಿಪಶ್ಚಿತ. ಶಾಸ್ತ್ರೇಕ ಸಂಬಂಧ ಶಾಸ್ತ್ರ ಕಾರ್ಯಾಂತರೇ ಸ್ಥಿತ, ಶಾಸ್ತ್ರ ಕಾರ್ಯಾಂತರೇ ಸ್ಥಿತ ಪ್ರಾವು ಪ್ರಕರಣ ನಾಮ ಗ್ರಂಥ ಭೇದ ವಿಪಶ್ಚಿತ. ಅದು ಪ್ರಕರಣದ ಲಕ್ಷಣ. ಪ್ರಕರಣ ಗ್ರಂಥ ಇದು ಅಂತ ತತ್ವಾನುಸಂಧಾನ ಈ ಗ್ರಂಥಕ್ಕೆ ಪ್ರಕರಣ ಗ್ರಂಥಕ್ಕೆ ಏನು, ಜೀವ ಬ್ರಹ್ಮರ ಅಭೇದವೇ ವಿಷಯ ಹೇಳಿದಂತೆಯೇ ಆಯಿತು. ಜೀವ ಬ್ರಹ್ಮರ ಅಭೇದವೇ ಹೇಳಿದಂತೆ ವಿಷಯ ಆಯಿತು. ಎಲ್ಲರೂ ಪ್ರತ್ಯೇಕ ಒಬ್ಬೊಬ್ಬರು ಬೇರೆ 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 ಸಾಂಖ್ಯರು ಬೇರೆ ಬೇರೆ ವಿಷಯಗಳು ಹೇಳ್ಯಾರ. ಅಂದರೆ ಒಟ್ಟು ಜ್ಞಾನ ಅಂದ್ರೆ ಏನು, ಅಭೇದ ದರ್ಶನ ಜ್ಞಾನ. ಯೋಗದಗಳ ವ್ಯಾಖ್ಯೆ ಬೇರೆ, ನ್ಯಾಯ ವ್ಯಾಖ್ಯೆ ಬೇರೆ, ಸಾಂಖ್ಯ ವ್ಯಾಖ್ಯೆ ಬೇರೆ. ಪೂರ್ವಮೀಮಾಂಸ ಅಂತ ಪ್ರಶ್ನೆ ಇಲ್ಲ, ಕೇವಲ ಕರ್ಮದಿಂದಲೇ ಮೋಕ್ಷ ಅಂತ ಹೇಳ್ಕೊಂಡು ಬಂದಿ ನಾವು. ಅಜ್ಞಾನಿಕಿ ವಿಷಯ ಸೂಚನೆ ಕರ, ವಿಷಯ ನಾವು ಸೂಚನೆ ಮಾಡೋಂತೆ ಆಯಿತು. ಗ್ರಂಥಕ್ಕೆ ವಿಷಯ, ವಿಷಯ ಅಂದರೆ ಏನು, ವಿಷಯ ಶರೀರ ಈ ವಿಷಯ ಅಲ್ಲ, ಇದು ವಿಷಯ. ಇದು ಶರೀರ ಇಂದ್ರಿಯ ಭಿನ್ನತೆ ಅದು ಆ ವಿಷಯ ತಗೋಬೇಡ್ರಿ. ಕಿಂತು ಗ್ರಂಥಕ್ಕೆ ವಿಷಯ, ವಿಷಯ ಎರಡು ವಿಷಯನೇ ಅದಾವಲ್ಲ, ಹೌದಿಲ್ಲ. ವಿಷಯ ಅಂದ್ರೆ ಶರೀರ ಇಂದ್ರಿಯಗಳಿಗಿಂತಲೂ ಭಿನ್ನ ಇರಬೇಕು, ಮತ್ತು ಏನಿರಬೇಕು, ಅನುಕೂಲ ಇರಬೇಕು. ಅದಕ್ಕೆ ನಾವು ವಿಷಯ ಅಂತೀವಿ. ನಮ್ಮ ಇಂದ್ರಿಯಕ್ಕೆ ಭೋಗಕ್ಕೆ ಇದು ಅನುಕೂಲ ಅದ. ಶರೀರ ಇಂದ್ರಿಯ ಭಿನ್ನತೆ ಸತಿ ಭೋಗ ಉಪಯೋಗ ವಿಷಯ. ಆ ವಿಷಯ ಇಲ್ಲಿ ತಗೋಬೇಡ್ರಿ, ಆ ವಿಷಯ ಇಲ್ಲಿ ತಗೋಬೇಡ್ರಿ. ಕಿಂತು ಗ್ರಂಥಕ್ಕೆ ವಿಷಯ ಸೂಚನೆ ಕರ ಆವೃತ್ತಿ ಸ ಬ್ರಹ್ಮ ಆತ್ಮಕ್ಕೆ ಅಭೇದ ಜ್ಞಾನತೆ. ಈ ರೀತಿಯಿಂದ ಬ್ರಹ್ಮನೇ ಆತ್ಮ, ಆತ್ಮನೇ ಬ್ರಹ್ಮ
ಕೇವಲ ಆತ್ಮಜ್ಞಾನದಿಂದನೂ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಆಗಲ್ಲ. ಕೇವಲ ಬ್ರಹ್ಮಜ್ಞಾನದಿಂದನೂ ಆಗಲ್ಲ. ಕೇವಲ ಅಜ್ಞಾನ ನಿವೃತ್ತಿ ಏನು ಹೇಳ್ತೇವೆ, ಕೇವಲ ಆತ್ಮಜ್ಞಾನದ ಆಗಲ್ಲ, ಕೇವಲ ಬ್ರಹ್ಮಜ್ಞಾನದಿಂದ. ಕಿಂತು ಆತ್ಮನೇ ಬ್ರಹ್ಮ ಇದ್ದಾನ, ಬ್ರಹ್ಮನೇ ಆತ್ಮನೇ. ಯಾಕಂದ್ರೆ ಸಾಂಖ್ಯರು ಕೇವಲ ತ್ವಂ ಪದಾರ್ಥ ಶೋಧನೆ ಮಾಡಿದರು, ಯೋಗದವರು ತತ್ಪದಾರ್ಥ ಶೋಧನೆ ಮಾಡಿದರು. ಅಂದರೆ ಪೃಥಕ್ ತತ್ಪದ ತ್ವಂಪದ. ಆದರೂ ಅವರಿಗೆ ವಿಷಯ ನಿರ್ವಿಕ್ಷ ಮೋಕ್ಷ ಸಿಗುವುದಿಲ್ಲ. ಕಿಂತು ಆತ್ಮನೇ ಬ್ರಹ್ಮ ಇದ್ದಾನ, ಬ್ರಹ್ಮನೇ ಆತ್ಮ ಇದ್ದಾನ. ಈ ಅಭೇದ ಜ್ಞಾನದಿಂದನೇ ಅಜ್ಞಾನದ ನಿವೃತ್ತಿ. ಅಭೇದ ಜ್ಞಾನತೆ ಅಜ್ಞಾನಕ್ಕೆ ನಿವೃತ್ತಿಯ ದ್ವಾರ. ಅಭೇದ ಜ್ಞಾನ ಆಗಬೇಕಾದ್ರೆ ಸಾಕ್ಷಾಂತ ಮೋಕ್ಷಕ್ಕೆ ಸಾಧನ ಅಲ್ಲ. ಜ್ಞಾನ ಮೋಕ್ಷಕ್ಕೆ ಜ್ಞಾನದೈವತೋ ಕೈವಲ್ಯ ಅಂತ ಹೇಳ್ತೇವಲ್ಲ, ಜ್ಞಾನದೈವತೋ ಕೈವಲ್ಯ. ಬಟ್ ಜ್ಞಾನ ಡೈರೆಕ್ಟ್ ಮೋಕ್ಷಕ್ಕೆ ಸಾಧನ ಅಲ್ಲ. ಕಿಂತು ಅಜ್ಞಾನ ನಿವೃತ್ತಿಯ ದ್ವಾರ. ಕಿಂತು ಅಜ್ಞಾನ ನಿವೃತ್ತಿ ಹೇಳಿದ್ರು ಕೂಡ ಹೇಳಿದ್ರು ಅಜ್ಞಾನ ನಿವೃತ್ತಿಯ ದ್ವಾರ ಮೋಕ್ಷದ ಏನ್ರಿ. ಇದು ಅಜ್ಞಾನಕ್ಕೆ ನಿವೃತ್ತಿಯ ದ್ವಾರ ಪರಮಾನಂದಕ್ಕೆ ಪ್ರಾಪ್ತಿ. ಅಜ್ಞಾನಕ್ಕೆ ನಿವೃತ್ತಿ ಅನ್ನೋ ಶಬ್ದಕ್ಕೆ ವಿಚಾರ ಚಂದ್ರೋದಯ ಏನು ಹೇಳೋರು ಫಸ್ಟ್ನೇ ಮೋಕ್ಷದಕ್ಕೆ ಅಂತೀರಿ ಅಂದ್ರೆ ಕಾರಣ ಸಹಿತಕ್ಕೆ ನಿವೃತ್ತಿ ಪರಮಾನಂದಕ್ಕೆ ಪ್ರಾಪ್ತಿಗೂ ಮೋಕ್ಷ. ನಿವೃತ್ತಿ ಅನ್ನೋ ಶಬ್ದಕ್ಕೆ ಅಲ್ಲಿ ಅವ್ರು ಟಿಪ್ಪಣಿ ಕೊಟ್ಟರು ಪೈಲ ಕಾಲದಾಗೆ. ನಿವೃತ್ತಿ ಅಂದ್ರೆ ಏನು ಮೇಗ ನಾಶ ಪರ್ಯಾಯ ಶಬ್ದ ಅಂದ್ರೆ ಯಾರು ಅಂದ್ರೆ ಹೇಳೋದೇನು ಅವ್ರಿಗೆ ವಿಚಾರ ಚಂದ್ರೋದಯದಲ್ಲಿ, ವಿಚಾರ ಸಾಗರದಲ್ಲಿ ಅಂತೂ 19 ಟಿಪ್ಪಣಿಗಿಂತ ಮೊದಲೇ ನಿವೃತ್ತಿ ನಾಶ ಪರ್ಯಾಯ ಶಬ್ದ ಅಂತ ಹೇಳ್ಯಾರು. ಅದರ ಮೇಲೆ ಅವ 19 ಟಿಪ್ಪಣಿ ಮೇಲೆ ಶಂಕಾ ಸಮಾಧಾನ ಮಾಡಿದ್ದಾರೆ. ವಿಚಾರ ಚಂದ್ರದಲ್ಲಿ ನಿಶ್ಚಿತ ನಿವೃತ್ತಿ ಈ ಶಬ್ದಕ್ಕೆ ಅರ್ಥ ಇಲ್ಲಿ ಬಾಧ ಅಂತ ಮಾಡಲಿ. ಯಾಕೆ ನಾಶ ತಮ್ಮ ಪ್ರತಿಯೋಗಿನ ಅಪೇಕ್ಷೆ ಮಾಡ್ತಾರೆ. ಬಾಧ ಮಿಥ್ಯತ್ವದ ನಿಶ್ಚಯ. ಬಾಧ ಮಾಡೋದು ನಾಶ ಮಾಡೋದಿಲ್ಲ. ಮೂರು ಕಾಲಗಳಲ್ಲಿ ಇದು ಇಲ್ಲ ಅಂತ ನೀವು ಬಾಧ ಮಾಡೋದು. ಅದಕ್ಕೆ ನಿವೃತ್ತಿ ಈ ಶಬ್ದಕ್ಕೆ ಅರ್ಥ ನಾಶ ಅಂದ್ರೂ ಕೂಡ ನೀವು ಇಲ್ಲಿ ಬಾಧನೆ ಅರ್ಥ ಮಾಡ್ರಿ. ಪ್ರಾಪ್ತಿದೆ ಪ್ರಾಪ್ತಿ. परमानंद के प्राप्ति की इच्छा वाला निवृत्ति द्वारा जो परमानंद परम आनंद आनंद अंदर परम अंदर श्रेष्ठ ಆನಂದಕ್ಕೆ ಮೂರು ವಿಶೇಷಣಗಳು. ಆನಂದಕ್ಕೆ ಹ್ಯಾಂಗೆ ನಿಜಗೊಂಡ್ರೆ ಏನು ಹೇಳಿದಾರೆ, ಸಾಕೆನಿಸ್ತದೆ ಬೇಕೆನಿಸ್ತದೆ ಕವಿಗಳು ಸಂತೋಷಗೊಂಡಿದೆ. ಹಂಗೆ ನಿರುಪಾಧಿಕ ನಿರಂತರ ನಿರತಿಶಯ, ನಿರುಪಾಧಿಕ ನಿರಂತರ ನಿರತಿಶಯ. ಪರಮ ಅಂದರೆ ಶ್ರೇಷ್ಠ. ಈ ಆನಂದಕ್ಕೆ ಮೂರು ವಿಶೇಷಗಳು. ಪರಮಾನಂದ ಸ್ವರೂಪ ಅಂದರೆ ಯಾವ ಉಪಾಧಿ ಇಲ್ಲದಿದ್ದರೂ ಆನಂದ, ನಿರುಪಾಧಿ. ನಮ್ಮ ಆನಂದಗಳು ಹೆಂಗಿದ್ದಾವಂದ್ರೆ ಅಂತರ ಲೌಕಿಕ ಸಂಸಾರ ಒಳಗಾಗಲಿ ಯಾವುದಾಗಲಿ ಆನಂದ ಅದೇನು. ಆದರೂ ನಿರತಿಶಯ ಅಂದರೆ ಏನು ಕಿ ಸಾತಿಶಯ ಕ್ಷಯ ಪತನ ಸ್ವರ್ಗಲೋಕಾದಿಗಳು ದೋಷದಿಂದ ಕೂಡ್ಕೊಂಡದವು. ಅದರ ಸಲುವಾಗಿ ಆ ಸ್ವರ್ಗಲೋಕಾದಿಗಳನ್ನು ಕೂಡ ಅಲ್ಲ, ನಿರತಿಶಯ ಆಯ್ತಲ್ಲ. ಮಗತ ಯಾವುದು ಕ್ಷಣೆ ಪುಣ್ಯ ಮರ್ತ್ಯ ಲೋಕೆ ವಿಶಂತಿ. परमान की प्राप्ति से ग्रंथ का प्रयोजन है. प्रयोजन अंदर ಏನು ಫಲ. प्रयोजन अंदर ने प्रयोजन. ಈ ग्रंथ का प्रयोजन अज्ञान की निवृत्ति परमान की प्राप्ति को प्रयोजन. मुख्य प्रयोजन अमुख्य प्रयोजन. मुख्य प्रयोजन लौकिक ವ್ಯವಹಾರ. ಇದು ಮುಖ್ಯ ಪ್ರಯೋಜನ. ಮುಖ್ಯ ಪ್ರಯೋಜನ ಅಂದರೆ ಅಜ್ಞಾನ ನಿವೃತ್ತಿನೇ ಮುಖ್ಯ ಪ್ರಯೋಜನ. ಪ್ರಯೋಜನದ ಲಕ್ಷಣ ಅದ ಬುದ್ಧಿ ವಿಷಯತ್ವೇ ಸತ್ವೇ ತಥಾ ಸ್ವಸಂಬಂಧಿ ಇಚ್ಛಾ ವಿಷಯತ್ವ ಪ್ರಯೋಜನ. ಪ್ರಯೋಜನ ಲಕ್ಷಣ ಇದು. ಬುದ್ಧಿ ವಿಷಯತ್ವೇ ಸತ್ವೇ ತಥಾ ಸ್ವಸಂಬಂಧಿ ಇಚ್ಛಾ ವಿಷಯತ್ವ. ಸ್ವಸಂಬಂಧಿ ಇಚ್ಛಾ ವಿಷಯತ್ವ ಪ್ರಯೋಜನ. ಪ್ರಯೋಜನಕ್ಕೆ ಫಲ. ಪ್ರಯೋಜನ ಅಂದರೆ ಫಲ. सूचना करा ता परमानंद के प्राप्ति की इच्छा वाला जो विवेकादि साधन चतुष्टय संपन्न पुरुष है सो इस ग्रंथ का अधिकारी. इंಥ ಯಾವ ಪರಮಾನಂದ ಪ್ರಾಪ್ತಿ ದುಃಖ ನಿವೃತ್ತಿ ಸುಖ ಪ್ರಾಪ್ತಿ ಇಂಥ ದುಃಖ ನಿವೃತ್ತಿ ಸುಖ ಪ್ರಾಪ್ತಿದ ಇಚ್ಛಾ ಉಳ್ಳಲ್ಪಟ್ಟಂಥ ಯಾವ ಅಧಿಕಾರಿ ಇದ್ದಾನೆ. ಅಧಿಕಾರಿ ಅಂದರೆ ವಿಚಾರ ಸಾಗರ ಮೇಲೆ ಗುರ್ತಿ ಅದು ಅಧಿಕಾರಿ ಲಕ್ಷಣಗಳು ಹೌದಲ್ಲ. ಹಾಂ
साधन चतुष्टय संपन्न अधिकारी मल जाके मल विक्षेप नहीं किंतु हुए चौ साधन ಅಂದರೆ साधन चतुष्टय संपन्न पुरुष है सो इस ग्रंथ का अधिकारी अधिकारी विषय प्रयोजन मूल ಹೇಳಿದ್ರು अधिकारी सूचन कर्या और विषय ग्रंथादिकों का परस्पर ಈಗ ಸಂಬಂಧ ಹೇಳ್ತಾರೆ अधिकारी ವಿಷಯ ಪ್ರಯೋಜನ ಕೊನೆಗಿದು ಸಂಬಂಧ ಯಾವ್ಯಾವ ಸಂಬಂಧಗಳು ಅವ ಹೇಳ್ತಾರೆ ವಿಚಾರ ಸಾಗರದಾಗ ಕ್ರಮವಾಗಿ ಅಲ್ಲಿ ಹೇಳ್ಕೊಂಡು ಬಂದಾರೆ ವಿಚಾರ ಸಾಗರ ಯಾವಷ್ಟು ಸಂಬಂಧ ಅದೇ ಸಂಬಂಧಗಳನ್ನು ಈಗಾದರೂ ಅವರು ಇಲ್ಲಿ ನಿರೂಪಣೆ ಮಾಡಕತ್ತಿದ್ದಾರೆ सूचन कर्या और विषय ग्रंथादिकों का परस्पर प्रतिपाद्य प्रतिपादक भावादि रूप संबंध है विषय ಮತ್ತು ಗ್ರಂಥಗಳಿಗೆ ಪ್ರತಿಪಾದ್ಯ ಪ್ರತಿಪಾದಕ ಭಾವ ಪ್ರತಿಪಾದ್ಯ ಪ್ರತಿಪಾದಕ ಕರ್ನಾರ ಮುಂದೆ ಹೇಳ್ತಾರೆ ಬಿ ಸೂಚನೆ ಕರ್ಯ ಸೊ ದಿಕ್ಕಾವೆ ಅದನ್ನು ತೋರಿಸ್ತಾರೆ ಬ್ರಹ್ಮ ಆತ್ಮ ಏಕತ್ವ ರೂಪ ವಿಷಯಿಕ ಬ್ರಹ್ಮ ಮತ್ತು ಆತ್ಮದ ಏಕತ್ವ ರೂಪ ಈ ವಿಷಯಿಕ प्रतिपाद्य प्रतिपादक भाव संबंध एकत्व रूप विषय का तथा ग्रंथ का परस्पर प्रतिपाद्य प्रतिपादक भाव संबंध है ಅದು ಹೆಂಗೆ संबंध है ता ये वेदांत तो प्रतिपादक है प्रतिपादक करने वाला प्रतिपादक जो प्रतिपादक विषय होने वाला है सो प्रतिपादित विषय प्रतिपाद्य ಆಗ್ತದೆ ಮಾಡವನೇ प्रतिपादक करणारा होने वाला विषय प्रतिपाद्य वेदांत तो प्रतिपादक है और सो उक्त विषय प्रतिपाद्य है ये विषय नहीं था ज्ञानद विषय प्रतिपाद्य ता जो प्रतिपादन करने वाला होवे सो प्रतिपादक कहा जावे जो प्रतिपादन करने को योग्य होवे प्रतिपादन करने को योग्य होवे सो प्रतिपाद्य कहा जावे है प्रतिपादन ಮಾಡಲಿಕ್ಕೆ ಯಾವನ ಯೋಗ್ಯ ಇದ್ದಾನೆ ಅಂದ್ರೆ ಏನು ಎಲ್ಲಿ ಯೋಗ್ಯ ನಮಗೇನು ತಿಳಿಯೋದಿಲ್ಲ ವಿಷಯ ಆತ್ಮ ಬ್ರಹ್ಮ ಎಲ್ಲರೂ ಯೋಗ್ಯದರ್ಕ ಎಲ್ಲಿ ತಿಳಿತದದು ಆದರೂ ನಾವು ಗುರುಮುಖ ದ್ವಾರ ಶಕ್ತಿ ಲಕ್ಷಣ ಸಹಿತವಾಗಿ ನಾವು ತಿಳ್ಕೊತೇವೆ ಅಂತ ತಿಳ್ಕೊಂಡು ಪ್ರತ್ಯಕ್ಷ ಇದ್ದೇವೆ ತಿಳಿದ್ರೆ ನನ್ನ ನಾನೇ ಇದ್ದೆ ಅಂತೂ योग्य होवे सो प्रतिपाद्य कया जावे है और बताया प्रतिपाद्य प्रतिपादक भाव संबंध और फल का तथा अधिकारी का परस्पर प्रापक भाव संबंध है फल का तथा अधिकारी ಮತ್ತು ಫಲಕ ಪರಸ್ಪರ ಪ್ರಾಪ್ಯ ಪ್ರಾಪಕ ಪ್ರಾಪ್ಯ ಅಂದ್ರೆ ಪ್ರಾಪ್ಯ ಆಗೋದು ಪ್ರಾಪಕ ಅಂದ್ರೆ ಮಾಡ್ಕೊಳ್ಳೋಣ भाव संबंध इतना उक्त अज्ञानी की निवृत्ति उपलक्षित परमानंद की प्राप्ति रूप फल तो प्राप्त है अज्ञानद निवृत्ति उपलक्षित ಅಂದ್ರೆ ನಿವೃತ್ತಿದು ಉಪಲಕ್ಷಣವಾಗಲಿಕ್ಕೂ ಉಪಲಕ್ಷಿತ ವಿಶೇಷಣ ಅಲ್ಲ ಮತ್ತು ಉಪಾಧಿ ಅಲ್ಲ ಉಪಲಕ್ಷಿತ परमानंद की प्राप्ति फल तो प्राप्य है और उक्त अधिकारी प्रापक है इವಾಗ अधिकारी ಇದ್ದಾನಲ್ಲ ಇವನಿದ್ದಾನೆ प्रापक है ता जो वस्तु प्राप्त होने को योग्य होवे सो वस्तु प्राप्य कया जावे ಯಾವ ವಸ್ತು प्राप्त ಆಗಲಿಕ್ಕೆ योग्य हो ಅದಕ್ಕಂದ್ರೆ प्राप्य जिस पुरुष को सो वस्तु प्राप्त होवे सो पुरुष प्रापक कया जावे है और अधिकारी का तथा विचार का परस्पर कर्तु कर्तव्य भाव संबंध है अधिकारी ಮತ್ತು ವಿಚಾರಕ ಈ ವಿಚಾರ ಮಾಡೋದು ಈಗ विचार का परस्पर कर्तु कर्तव्य भाव संबंध है उक्त अधिकारी तो करता है अधिकारी ಅಂದ್ರೆ ಕರ್ತ ಕರ್ತ ಅಂದ್ರೆ ಅದು ಆ ಕರ್ತ ಅಂದ್ರೆ ಜ್ಞಾನ ಇಚ್ಛಾ ಪ್ರಯತ್ನ ಇಲ್ಲಿ ಇದು ಏನು ಮಾಡ್ಲಕತ್ತೇನೆ ಇದಕ್ಕೆ ಈ ಗ್ರಂಥದ್ದು ವಿಚಾರಕ ಇವ ಕರ್ತ ಕರ್ತಾದ ಲಕ್ಷಣ ಅದು ಜಗತ್ತಿನ ಕರ್ತ ಈಶ್ವರ ಜ್ಞಾನ ಇಚ್ಛಾ ಪ್ರಯತ್ನ ಈ ಮೂರು ಕೂಡ್ಕೊಂಡಿದ್ದವನಿಗೆ ಕರ್ತ ಹಂಗೆ ಕುಂಬಾರ ಕರ್ತಾ ಇದ್ದಾನೆ ಘಟಕ ಹಂಗೆ ಈಶ್ವರ ಜಗತ್ತಿಗೆ ಕರ್ತಾ ಇದ್ದಾನೆ ಆದರೂ ಇಬ್ಬರಿಗೆ ಏನು ಫರ್ಕ ಆ ಲಕ್ಷಣ ಅಂದರೆ ಕರ್ತ ಇದು ವಿಚಾರಕ ಕರ್ತ ಇವ ಅವರ ವಿಚಾರ ಕರ್ತವ್ಯ है ಈ ಅಧಿಕಾರಿ ಪುರುಷನಿಗೆ ಈ ವಿಚಾರವೇ ಕರ್ತವ್ಯ ವಿಚಾರ ಏನದ ಕರ್ತವ್ಯ ಕರ್ತವ್ಯಮೇವ ಕರ್ತವ್ಯಂ ಪ್ರಾಣಗತಿ ಕಂಠ ಕರ್ತವ್ಯಂ ಕರ್ತವ್ಯಂ ಪ್ರಾಣಗತಿ ಕಂಠ ಪ್ರಾಣ ಹೋಗಿದ್ರೂ ಯಾವ ಅಕರ್ತವ್ಯ ಅವ ನಿನಗೆ ಮಾಡಬೇಡ ಇದು ಮಾಡಬೇಡ ಅಂತ ಹೇಳಿದ್ರೆ ಪ್ರಾಣ ಹೋಗಿದ್ರು ಮಾಡಬೇಡ ಮತ್ತು ಯಾವುದು ವಿಧಿ ಎಳೆಯೋದು ಇದು ಮಾಡು ಮಾಡು ವಿಧಿ ನಿಷೇಧ ಅದು ಪ್ರಾಣ ಹೋಗಿದ್ರೂ ಬಿಡಬೇಡ ಇಂಥ ಕರ್ತವ್ಯ ಬುದ್ಧಿ ನೀನು ಬರಲಿ
ಕರ್ತವ್ಯದ ಇನ್ನೊಂದು ಲಕ್ಷಣ ಇದೆ, ಅದು ಇಲ್ಲಿ ಕುಂಡ್ರಲ್ಲ. ಜ್ಞಾನಿ कर्तव्य बुद्धि से करे जो कर्म सो कर्तव्य करे. नहीं करूँगा तो पुण्य की प्राप्ति होगी, मैं ये नहीं करूँगा तो पाप की फल होगा. इस बुद्धि से करे जो कर्म ताकू कर्तव्य कही. ಇದಕ್ಕೆ ಕರ್ತವ್ಯ ಅಂತ. ಇಂಥ ಕರ್ತವ್ಯ ಬುದ್ಧಿ ಜ್ಞಾನಿಗಿಲ್ಲ. ಇಂಥ ಬುದ್ಧಿ ಇವನಿಗದ ಮುಮುಕ್ಷಿಗೆ. ಇಂಥ ನಾವು ಪುಣ್ಯ ಮಾಡಬೇಕು, ನಾನು ಪಾಪ ಮಾಡಬೇಕು, ನಾ ಪುಣ್ಯ ಮಾಡಲಿಲ್ಲ, ನಾ ಪಾಪ ಮಾಡಲಿಲ್ಲ, ಅದಕ್ಕೆ ಒಳಗೆ ಅವನಲ್ಲಿ ಕರ್ತೃತ್ವ ಬುದ್ಧಿ ಅದ. ಅವನಿಗೆ ಪುಣ್ಯನೂ ಇಲ್ಲ ಪಾಪನೂ ಇಲ್ಲ ಅಂತ ಕರ್ತವ್ಯ ಬುದ್ಧಿ ಇಲ್ಲ. ಅದಕ್ಕೆ ಕರ್ತವ್ಯ ಎರಡು इधर करने योग्य अर्थम को कर्तव्य कहे. और ज्ञान का तथा ग्रंथ का परस्पर जन्य जनक भाव संबंध है. ग्रंथಕ್ಕೂ ಮತ್ತು ಜ್ಞಾನಕ್ಕೂ परस्पर जन्य जनक भाव संबंध है. ता विचार द्वारा ग्रंथ ज्ञान का जनक है. ನೋಡಿ, ವಿಚಾರ ದ್ವಾರ ಅಂದರೆ ಗ್ರಂಥ ನಾವು ನೋಡಿ ವಿಚಾರ ಮಾಡಿದ್ವಿ, ಏನು ಹೇಳ್ಯಾರ ಏನಿಲ್ಲ ವಿಚಾರದ. ಹೌದು, ಇಲ್ಲಾಂದ್ರೆ ಅವ್ರಂತಾರೆ ಗ್ರಂಥದ ಇದ್ರಾಗಿರ್ತಾರೆ, ಗ್ರಂಥಾಲಯದಾಗ ಅವು ಜನಕ ಭಾವ ಸಂಬಂಧಗಳ ಈ ಗ್ರಂಥಗಳು ನೀವು ವಿಚಾರ ದ್ವಾರ ಯಾಕಂದ್ರೆ ಈ ಗ್ರಂಥ ಏನದ, ಏನು ಹೇಳ್ಕತ್ತಾರ, ಯಾರಿಗೆ ಹೇಳ್ಕತ್ತಾರ, ಮತ್ತು ಇಲ್ಲಿ ಏನು ಹೇಳೋರಿದ್ದಾರೆ, ಇದು ವಿಚಾರ ಮಾಡಿ ವಿಚಾರ ದ್ವಾರ ಗ್ರಂಥ ज्ञान का जनक हुए और स्वज्ञान जन्य हुए. अंद विचार द्वारा ज्ञान नಮ್ಗೆ ಏನಾಗ್ತದೆ उत्पन्न जन्य ಅಂದರೆ उत्पन्न ಆಗುತ್ತೆ. ತಾ उत्पत्ति करने वाले का नाम जनक है. जनक करनार और उत्पन्न होने हारा कार्य का उत्पन्न ಆಗುವ ಕಾರ್ಯದು ನಾಮ ಜನ್ಯ ಹುಟ್ಟುತ್ತದೆ. ಇಷ್ಟೇ ಆದಿ ಲೇಕೆ ಅವ್ರ ಬಿ ಸಂಬಂಧ ಜಾನಿ ಲೇನೆ. ಇನ್ನು ಎಷ್ಟೋ ಸಂಬಂಧ ಅಂದ್ರೆ ಏನು, गुरु शिष्य संबंध, सेवे सेवक भाव संबंध, विचार सागर टिप्पणी भावंद ಹೋಗದಿತ್ತು. आदि लेके और भी संबंध जानी लेने. ಅದು ನಿನ್ನ ಪಂಚದಶಿ ಟಿಪ್ಪಣಿ ಬರಬರೈತಿ 15 ಪಂಚದಶಿ ಟಿಪ್ಪಣಿನೇ ನಿನ್ನೆ ಇಚ್ಛೆಗಳ ಪೇದಾಗಿಟ್ಟು ನೋಡಿಲ್ಲ. ಟಿಪ್ಪಣಿನೇ ಬರ್ತದೆ. ಅದೇ ಟಿಪ್ಪಣಿನೇ ಬರ್ದಿದ್ದು. ಮತ್ತು ಅದು ನಿನ್ನ ನೋಡಿಲ್ಲ. ಅದು ಶಾಸ್ತ್ರ ಏಕದಶಿ ಬರ್ದಿತ್ತು, ನೀನು ಬರ್ದಿದ್ದು ಇಚ್ಛೆಗಳಿಪ್ಪ ಅಂದು ಟಿಪ್ಪಣಿ ಅದು ठीक है. कार्य का नाम जन्य इत्यादि लेके भी संबंधित गुरु शिष्य संबंध, सेवी सेवक भाव संबंध जानी लेने. ता विषय प्रयोजन अधिकारी संबंध ये चारी अनुबंध. ನಾಲ್ಕು ಹುಡ್ಕೊಂಡವೇ ಒಂದು ಅನುಬಂಧ. ನಾಲ್ಕು ಕೂಡಿ ಒಂದೊಂದು ಅನುಬಂಧ ಅಲ್ಲ, ನಾಲ್ಕು ಕೂಡಿನೇ ಒಂದು ಅನುಬಂಧ. ಇಂಥ ಅನುಬಂಧ ಯಾವ ಗ್ರಂಥದಾಗ ಅದ ಅದನ್ನೇ ಗ್ರಂಥನ್ನು ನಾವು ವಿಚಾರ ಮಾಡಿ ಎದಸಲೆ ಕೊಟ್ಟಾರ, ಏನು ಕೊಟ್ಟಾರ, ಇಂಥ ತಿಳ್ಕೊಂಡವಪ್ಪ ಅಂತ ಆ ಗ್ರಂಥದಲ್ಲಿ ವಿಶೇಷವಾಗಿ ಮುಮುಕ್ಷರಿಗೆ ಪ್ರವೃತ್ತಿ ಆಗ್ತದೆ ಅಂತ ಹೇಳ್ತಾರೆ. ग्रंथ में प्रवृत्ति अनुबंध विवेकी पुरुषों की ग्रंथ विषयक प्रवृत्ति के हेतु हुए. विवेकी पुरुषों की ग्रंथದಲ್ಲಿ ಪ್ರವೃತ್ತಿಗೆ उपयोग नाम फलवो है, उपयोग का हेतु हुए. अर्थात इन चारी अनुबंधों को जान के ही ನಾಲ್ಕು ಅನುಬಂಧ ಕೂಡ್ಕೊಂಡನ್ನೇ ಬುದ್ಧಿಮಾನ್ ಪುರುಷ ಗ್ರಂಥ ವಿಷಯ ಪ್ರವೃತ್ತ ಹೋಗೇ. ಬುದ್ಧಿಯುಳ್ಳಂಥವರು ವಿವೇಕಿಗಳು ಈ ಗ್ರಂಥದಲ್ಲಿ ಪ್ರವೃತ್ತಿ ಆಗುತ್ತಾರೆ. ಯಾ ಕಾರಣತೆ ಈ ಗ್ರಂಥಕಾರನೇ, ಇದೇ ಕಾರಣದಿಂದ ಗ್ರಂಥಕರ್ತರು ಇವರು ಚಿದ್ಗನಾಂದರು ಬ್ರಹ್ಮಾಹಂ ಈಸ ವಚನ ಕರಿಕೆ ಸೂಚನೆ ಕರೆ ಹೇ. ಬ್ರಹ್ಮಾಸ್ಮಿ ಅಂತ ಈ ವಚನದಿಂದ ಸೂಚನೆ ಮಾಡಿದ್ದಾರೆ. ತೇ ಅನುಬಂಧ ಯಾ ಸ್ಪಷ್ಟ ಕರಿಕೆ ನಿರೂಪಣೆ ಕರೆ. ಇದೇ ಅನುಬಂಧವು ಈಗ ಸ್ಪಷ್ಟವಾಗಿ ನಿರೂಪಣೆ ಮಾಡ್ತಾರೆ. और ता ग्रंथकार ने ब्रह्मा हम इस वचन करके साक्षात तो ग्रंथ की निर्विघ्न समाप्ति वास्ते तत्वानुसंधान रूप मंगली कथन कर्या है. ಈ ಗ್ರಂಥ ಸಮಾಪ್ತಿಯನ್ನು ಬ್ರಹ್ಮ ಈ ವಚನದಿಂದ ಸಾಕ್ಷಾತ್ ಗ್ರಂಥ ನಿರ್ವಿಘ್ನ ಸಮಾಪ್ತಿ ಆಗಲಿ ಅಂತ ತಿಳ್ಕೊಂಡೇ ಅವರು ಮೊಟ್ಟ ಮೊದಲನ್ನು ಬ್ರಹ್ಮ ಯತ್ ಪ್ರಸಾದೇನ ಇವೇನು ಮಾಡಲ್ಲ ಮಂಗಲ, ಇದನ್ನು ಮಂಗಲ ನಿರೂಪಣೆ ಮಾಡೋದಂತೆ ಆಯಿತು. ಮಂಗಲಿ ಕಥನ ಕರ್ಯ है. क्या ब्रह्म आत्मा का जो एकत्व है सो ही तत्व है. ಬ್ರಹ್ಮ ಮತ್ತು ಆತ್ಮರ ಏಕತ್ವಕ್ಕೆ ಇಲ್ಲಿ ತತ್ವ ಅಂದರೆ ಒಂದೇ, ಎರಡು ಕೂಡ ಒಂದೇ ಹೇಳತ್ತೆ. ಚೈತನ್ಯ ಶುದ್ಧ ಏಕತ್ವ तत्व है. तत्व का जो स्मरण चिंतन, ಆ ತತ್ವದು ಯಾನೆ ನಾವು ಚಿಂತನೆ ಮಾಡೋದಾದ ಅನುಸಂಧಾನ ಅಂದಾಗ, ಅನುಸಂಧಾನ ಅಂದ್ರೆ ಸ್ಮರಣ ಮಾಡ್ರಿ ಅಥವಾ ಚಿಂತನೆ ಮಾಡ್ರಿ. तत्व का जो स्मरण है ताकाना तत्वानुसंधान है. तत्वानुसंधान ಈ ಗ್ರಂಥಕ್ಕೆ ಯಾಕೆ ಕೊಟ್ಟಿದ್ದು ಅಂದರೆ ಯಾವುದು ಏಕತ್ವದ ಅಭೇದ ಹೇಳೋದು, ಅದಕ್ಕೇನೆ ನಾನು ತತ್ವ, ಅದರದೇ ನೀವು ನಿರಂತರ ಸ್ಮರಣ ಮಾಡೋದು ಅಥವಾ ಅನುಸಂಧಾನ ಚಿಂತನೆ ಮಾಡೋದು, ಅದು ತತ್ವಾನುಸಂಧಾನ ಗ್ರಂಥದ ಉಪಯೋಗ ಅಂದರೆ ಹೆಸರಿಟ್ಟುದು.
ತತ್ವಕಾಲು ಸ್ಮರಣೆ ತಾಕಾನ ತತ್ವಾನುಸಂಧಾನ. ಈಗ ಇದ್ರ ಮೇಲೆ ಏನು ಪ್ರಮಾಣ ಏನೈತೆ ನಿಮ್ಗೆ ಇದು ಹೇಳಕತ್ತೀರಿ ಇಷ್ಟು ಅಂತ ಪ್ರಮಾಣ ಕೊಟ್ಟು ಹೇಳ್ತಾರೆ. ಶಂಕಾ ಚಾಲು ಐತಿ ಈಗ ಪುನಃ ಈಗ ಬರೀ ಇಂಥವು ಶಂಕಾ ಸಮಾಧಾನ ಕೊನೆ ತಕ್ಕ ಸಂಪೂರ್ಣ ಇದು ಪ್ರಥಮ ಇದು ಮುಗಿತನಕ ಶಂಕಾ ता तत्वानुसंधान की मंगल रूपता विषय कौन प्रमाण है? ता तत्वानुसंधान की मंगल रूपता विषय कौन प्रमाण है? प्रमाण ಏನೈತೆ ನೀವು ಹೇಳೋದು ಈಗ ಮಂಗಲದ ನಾವು ಮಂಗಳ ಏನು ಮಾಡ್ತೇವಲ್ಲ, ಮಂಗಲದ ಪ್ರಯೋಜನ ಅಂದ್ರೆ ಫಲ ಏನಂತ ಕೇಳಿದರೆ ಶಿಷ್ಟಾಚಾರ್ಯ ಒಂದು, ಸಾಂಪ್ರದಾಯ ರಕ್ಷಣ ಒಂದು ಮತ್ತು ವಿಘ್ನ ವಿನಾಶ. ಇದು ಪ್ರಯೋಜನ ಫಲ ಅಂದರೆ ವಾಸ್ತವಿಕವಾಗಿ ಶಿಷ್ಟಾಚಾರ ಹಿಂದೆ ಏನು ಹೇಳ್ಯಾರಲ್ಲ, ಶಿಷ್ಟ ಸಾಂಪ್ರದಾಯ ಶಿಷ್ಟ ಅಂದ್ರೆ ಗೊತ್ತದಿಲ್ಲ, ಶಿಷ್ಟಾಚಾರ್ಯ ಶಿಷ್ಟ ಎಲ್ಲಿ ಬಂದದ ಪ್ರಭು? ಸಿದ್ಧಾರೂಢ ಚರಿತ್ರೆ ಓದು ಕೊನೆಗೆ ಏನೈತೆ ಶಿಷ್ಟರ ಸಾಂಪ್ರದಾಯವಾಗಿರುತ್ತದೆ. ಹಾಂ, ಶಿಷ್ಟರ ಸಾಂಪ್ರದಾಯ ಅಂದ್ರೆ ಶಿಷ್ಟರಂದ್ರೇ ಯಾರು ಧರ್ಮದಿಂದ ನಡ್ಕೋತ ಬಂದಾರಲ್ಲ ಅವರೆಲ್ಲ ಶಿಷ್ಟರು. ಅಂಥ ಸಾಂಪ್ರದಾಯ ಇದು. ನಾ ಹೇಳೋದು ಈಗ 3 ಹೇಳಲ್ಲ ಮ್ಯಾಲೆ ಸಿದ್ಧಾರೂಢರು ಧರ್ಮ ಮೂರು ಸಿದ್ಧಾರೂಢ ಮಹಾತ್ಮೆ ಒಳಗೆ ಹೇಳಿಲ್ಲ. ಇವು ನಾನು ಹೇಳ್ಬೇಕಿಲ್ಲ, ಇದು ಶಿಷ್ಟರ ಸಾಂಪ್ರದಾಯ ಅದ ಅಂತ ಹೇಳ್ಕತ್ತಾರೆ ಸಿದ್ಧಾರೂಢರು. ಶಿಷ್ಟರು ಸಾಂಪ್ರದಾಯ ಅದ ಆಯ್ತಾ, ಶಿಷ್ಟಾಚಾರ್ಯ ಮತ್ತು ಸಾಂಪ್ರದಾಯ ರಕ್ಷಣೆ. ಅಲ್ಲಿ ಹಿಡಿದಿಲ್ಲಿ ತಾನೇ ಬರ್ಲಿಕ್ಕೆ ಸಾಂಪ್ರದಾಯ ಮಂಗಳಾಚರಣೆ ಮಾಡ್ಕೋತು, ಇದರ ರಕ್ಷಣೆನೂ ಮಾಡೋದು ಮತ್ತು ವಿಘ್ನ ನಿವಾರಣ ಅಥವಾ ಕೊನೆಗೆ ಮಾಡೋದು ಚಿತ್ತದ ಏಕಾಗ್ರತ. ಚಿತ್ತದ ಏಕಾಗ್ರತ ನಿಮ್ಮದು ಏಕಾಗ್ರತ, ನಮ್ಮದು ಏಕಾಗ್ರತ. ನಾವು ಆ ಕಡೆ ಕಡೆಯಲ್ಲಿ ಹೋಗಬಾರ್ದು, ನೀವು ಎಲ್ಲಿ ಹೋಗಬಾರ್ದು ಅಂತ ಏಕಾಗ್ರತ ಲಕ್ಷಣ ಆಯ್ತಾ. ಆ ತತ್ವಾನುಸಂಧಾನದಲ್ಲಿ ಮಂಗಲ ನೀವು ಮಾಡಿರಿ. ಇದ್ರ ಮೇಲೆ ಏನು ಪ್ರಮಾಣ ಅದ? ಹಾಂ, ಹೊರಗುರು. ಹಾಂ ಹಾಂ, ಆರೋಗ್ಯ ವಿಚಾರ ಅಂದರೆ ಇಲ್ಲಿ ಹೇಳೋ ಕಾಲದಾಗ ಯಾವ ಕಾಲದೂ ಹೇಳೋರು ಕೇಳೋರು ಮನಸ್ಸು ಏಕಾಗ್ರತ ಇರಬೇಕು. ಅಂದ್ರೆ ವಿಷಯ ಸರಿಯಾಗಿ ಇವ್ರಿಗೂ ಹೇಳಿ ಬರ್ತದ, ಅವ್ರು ಕೇಳೋರಿಗೇನು ಬುದ್ಧಿಯಲ್ಲಿ ಸರಿಯಾಗಿ ಅವಲೋಕನ ಆಗ್ತದೆ. ವಿಷಯ ಕವನ ಪ್ರಮಾಣ ಸಮಾಧಾನ ಶಂಕೆಗೆ ಸಮಾಧಾನ. ಉದ್ಭವಿತ ದೂಷ ನಿವೃತ್ತಕ ವಾಕ್ಯ ಪ್ರಯೋಗ ಸಮಾಧಾನದಂದ್ರೆ ಯಾನ್ ಸಮಾಧಾನ ಪ್ರಭು? ವಿವಾದ ಭಂಜನಂ ಸಮಾಧಾನ. ಇದು ನಿದ್ರಾ ಆಲಸ್ಯ ಪ್ರಮಾದ ತ್ಯಾಗೇನ ಸ್ಥಿತಿಗೆ ಅಂದರೆ ಜ್ಞಾನಿ, ಅದು ಜ್ಞಾನಿಗೆ ನಿದ್ರಾ ಆಲಸ್ಯ ಪ್ರಮಾದ ತ್ಯಾಗೇನ ಹಿಂಗೆ ಸ್ಥಿತಿ ಏನಿರ್ತಲ್ಲ ಅವ ಜೀವನ್ಮುಕ್ತ ಜ್ಞಾನಿ. ಇದು ಶಂಕೆಗೆ ಸಮಾಧಾನ, ವಿವಾದ ಭಂಜನಂ. ಚಿತ್ತ ಏಕಾಗ್ರತಾ ಸಮಾಧಾನ ಅಂದಾಯ್ತು ನೋಡಿ. ಎಲ್ಲ ಸಮಾಧಾನ ಪ್ರಭು, ಎಲ್ಲ ಸಮಾಧಾನ. ಅದೇ ಅದು ಎಲ್ಲದ ಸಮಾಧಾನ ಅಲ್ಲ, ಅಧಿಕಾರಿ ವಿಷಯ ಸಂಬಂಧ ಪ್ರಯೋಜನ ಐತಲ್ಲ, ವಿವೇಕ ವೈರಾಗ್ಯ ಸಮಾಧಿ ಷಟ್ ಸಂಪತ್ತಿ ಅದಲ್ಲ, ತಿತಿಕ್ಷಾಗನ ಶ್ರದ್ಧಾ ಸಮಾಧಾನ ಅದಲ್ಲ, ಆ ಸಮಾಧಾನ. ಅಲ್ಲೊಂದು ಸಮಾಧಾನ ಐತೆ ನೋಡಿ. ಇದು ಶಂಕಾಕ್ ಸಮಾಧಾನ. ಇನ್ನು ಜ್ಞಾನಿ ಯಾವಾಗಲೂ ನಿರಂತರ ಸಮಾಧಾನದೇ ಇರ್ತಾನೆ. ನಾವು ಯಾವಾಗಲೂ ಸಮಾಧಾನ ಏನಾತ ಚಳಕೆ ಆಗ್ತಂತ ತಿಳಿತಾ ಸಮಾಧಾನ. व्यासादिक मुनियों ने स्मृति वचनों विषय ता परमात्मा में स्मरण को मंगल रूपता कथन करी है. ವ್ಯಾಸಾದಿಕ್ ಮುನಿಗಳು ಸ್ಮೃತಿ ವಚನದಲ್ಲಿ ಪರಮಾತ್ಮನ ಸ್ಮರಣವೇ, ಪರಮಾತ್ಮನ ಸ್ಮರಣ ಮಾಡೋದೇ ಮಂಗಲ ಅಂತ ಹಿಂಗೆ ಅವರು ಹೇಳಿದ್ದಾರೆ. ಅದಕ್ಕೆ ಸ್ಮೃತಿಗಳು ಲಕ್ಷಣ ಹೇಳ್ತಾರೆ. ಸ್ಮೃತೆ ಸ ಕಲ್ಯಾಣ ಭಾಜನಂ ಯತ್ರ ಜಾಯತೆ ಪುರುಷಸ್ತಮಜಂ ನಿತ್ಯಂ ರುಜಾಮಿ ಶರಣಂ ಹರಿಂ. ಶ್ರುತಿ ಎಲ್ಲರ ಶ್ರುತಿ ಏನು ಗೊತ್ತಿಲ್ಲ, ಸ್ಮೃತಿ. ಹಾಂ, ಅತ್ತಾಳು ಅರ್ಥ ಕೊಟ್ಟಾರ ನೋಡಿ. भाजनम मंत्र पात्र यत्र जाति. यह पुरुष जिस हरि के स्मरण किए हुए, ಈ ಪುರುಷ ಮುಮುಕ್ಷು ಯಾವ ವಿದ್ಯಾರ್ಥಿ ಹರಿದ ಸ್ಮರಣ ಮಾಡಿದ ಕೂಡಲೇ ಸರ್ವ ಕಲ್ಯಾಣವಂಕ ಭಾಜನ ಅಂದರೆ ಪಾತ್ರ ಆಗುತ್ತಾನೆ, ಎಲ್ಲ ಕಲ್ಯಾಣಗಳಿಗೆ ಅವ ಪಾತ್ರ ಆಗುತ್ತಾನೆ. ಓವೇ ತಿಸ ಜನ್ಮತೆ ರಹಿತ ನಿತ್ಯ ಹರಿ के शरणं को, नित्य हरि के
शरणं हूँ मैं अधिकारी जन प्राप्त हूँ ಈ ಅಧಿಕಾರಿ ಜನರು ನಾವು ಪ್ರಾಪ್ತ ಹಿಂಗೆ ಇದು ಸ್ಮೃತಿಯದ ಮಂಗಲಗುಪ್ತ ಯಾಕೆ ಮಾಡ್ಲಿಕ್ಕೆ ಅಂದರೆ ವ್ಯಾಸಾದಿ ಮುನಿಗಳು ಇದಕ್ಕೆ ಸ್ಮೃತಿ ಪ್ರಮಾಣ ಕೊಟ್ಟಿದ್ದಾರೆ. ಹಾಂ, ಇನ್ನೊಂದು ಸ್ಮೃತಿ ನೋಡಿ, ಸರ್ವದಾ ಸರ್ವ ಮುಗಿತು ಅದು ಒಂದು. ಇದು ದುಸರಾ ಸ್ಮೃತಿ. ಈಗ ಎರಡನೇದು ಸರ್ವದಾ, ನೀವು ಸಿಕ್ಕಾದ್ರೆ ನೀವು ಸರ್ವದಾ ಸರ್ವಕಾರ್ಯೇಷು ನಾಸ್ತಿ ತೇಷಾಂ ಮಂಗಲಂ येषां हृदिस्थो भगवान मंगलायतनो हरिः. जिन पुरुषों के हृदय विषी सर्व मंगलों का आश्रयभूत भगवान हरि स्थित है. जिन पुरुषों के हृदय विषी सर्व मंगलों का आश्रयभूत भगवान हरि स्थित है. ಎಲ್ಲ ಪುರುಷರ ಹೃದಯದಲ್ಲಿ, ಎಲ್ಲ ಪುರುಷರ ಹೃದಯದಲ್ಲಿ ಹರಿ ನಾರಾಯಣ ಇದ್ದಾನೆ. ಎಲ್ಲರಲ್ಲಿ ಹರಿ ನಾರಾಯಣ इदानी हृदय विषी सर्व मंगलों का आश्रयभूत भगवान हरि स्थित है. जिन पुरुषों को सर्वकाल विषी सर्व कार्य विषी अमंगल नहीं है, अमंगल नहीं है, किंतु सर्वदा सर्व कार्य विषी मंगली है. अन्य स्मृति ಒಟ್ಟು ಸ್ಮೃತಿ ಪ್ರಮಾಣ ಏನಂದ್ರೆ ಪ್ರಮಾಣ ಕೊಡ್ಲಿಕ್ಕೆ ನೋಡಿ. ಪ್ರಮಾಣ ಏನಾರದೆ ನಿಮ್ಮ ಮಂಗಲ ರೂಪದಾಗ ಅಂದರೆ ಎಷ್ಟು ಸ್ಮೃತಿ ಪ್ರಮಾಣ ಕೊಡ್ಬೇಕಾರೆ. ಅನ್ಯ ಸ್ಮೃತಿ ಅಶುಭಾನಿ निराचष्टे तनोति शुभ संतिथिं स्मृति मात्रेण यत्पुरुषां ब्रह्म तन्मंगलम विदु. ಕಂಠಿದ್ರೆ ಎಲ್ಲೆಲ್ಲೆಲ್ಲಿ ಹೇಳಕ್ಕೆ ಬರ್ತಾವೆ ಮತ್ತೇನು ಮಂಗಲ ಮಾಡುವಾಗ ಕಂಠ ಬೇಕಿತ್ತೆ. ಹಾಂ 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 ಇದಲ್ಲ ಅಶುಭಾನಿ. जो ब्रह्म अपने स्मरण मात्र करके इन अधिकारी पुरुषों के सर्व अशुभों को निवृत्ति करे. सर्व जो ब्रह्म अपने स्मरण मात्र करके इन अधिकारी पुरुषों के सर्व अशुभों को निवृत्त करे तथा सर्व शुभों को विस्तार करे. विस्तार अंदर प्राप्ति ಆಗ್ತದೆ. जिस ब्रह्म को वेदवेत्ता पुरुष मंगल रूप जाने है. ಇಂಥ ವೇದವೇತ್ತಾ ಮುಕ್ತರು ಅದಕ್ಕೆ ಮಂಗಲ ರೂಪ ಅಂದರ ಇತಿ. ಅನ್ಯ ಸ್ಮೃತಿ ಇನ್ನೊಂದು ನಾಲ್ಕನೇದು ಹರಿರ್ ಹರತಿ ಪಾಪಾನಿ. ಇದನ್ನು ಎಲ್ಲ ಕಡೆ ಇದನ್ನು ಐತಿ ನೋಡಿ ಮಂಗಲ ಇದು. ಹಾಂ, ಅನ್ಯ ಸ್ಮೃತಿ ಹರಿರ್ ಹರತಿ ಪಾಪಾನಿ ದುಷ್ಟ ಚಿತ್ತೈರಪಿ ಸ್ಮೃತಃ. ದುಷ್ಟ ಚಿತ್ತೈರಪಿ ಸ್ಮೃತ ಅನಿಚ್ಛಾಯಾಪಿ ಸಂಸ್ಪೃಷ್ಟೋ ಧತೆ ವಹಿ ಪಾವಕಃ. ದತೆ ಪಾವಕ. ಸಿದ್ಧಾರೂಢ ಅಂತವರು ದುಷ್ಟರ ಶೂನ್ಯಕ್ಕೆ ಏನು ಸ್ಮರಣ ಮಾಡಿದರು. ದುಷ್ಟರ ಶೂನ್ಯಕ್ಕೆ ಹಾಂ, ಭಗವದ್ಗೀತಾ ಒಳಗೆ ದುಷ್ಟ ಶೂನ್ಯಕ್ಕೆ ಪರಮಾತ್ಮ ಹೆಸರು ತೊಗೊಂಡ್ರೆ ಅವನಿಗೆ ಸಾಧು ಅನ್ರಿ, ಅವನು ಸಾಧುನೇ. ಹಂಗೆ ಇಲ್ಲಿ ಜೈಸೆ ವಿನಾ ಇಚ್ಛಾತೆ ಸ್ಪರ್ಶ ಕರಾ ಹುವಾ ಭಿ. ದಿನ ಇಚ್ಛಾತೆ, ನಿಮ್ಗೆ ಇಚ್ಛೆ ಇಲ್ಲ ಬೆಂಕಿಗೆ ಮುಟ್ಟಬೇಕಾದ ಇಚ್ಛೆ ಅದೇನು ಇಂದ್ರನು ಸುಡ್ತದ. ಕರಾ ಹುವಾ ಭಿ ಅಗ್ನಿ ದಾಯಿ ಕರೆ ಹೈ. ಸುಡ್ತದೆ ಅನ್ ಇಚ್ಛೆ ಮಾಡ ಮುಟ್ಟಾನ ಅಂತೇಳಿ ಅದನ್ನು ಸುಡೋದು ಬಿಡ್ತದೆ ಅನ್ ಬೆಂಕಿ. इच्छा करे दाई करे तैसे दुष्ट चित्त वाले पुरुषों ने भी स्मरण करा हुआ हरि तीन पुरुषों के पापों को नाश ही करे है. दुष्ट चित्तोड़ोरिದ್ರು ಕೂಡ ಯಾರಮ್ಮ ಅಜಾಮ್ಯರ ನಾರಾಯಣ ಅಂದ ಹೋದ ಜ್ಞಾನ. दुष्ट चित्त वाले पुरुषों को पापों को नाश ही करे है इति इत्यादि. ಅದು ಸುಮಾರು ಪುರಾಣದಾಗ ಹೇಳೋರು ವಾಸ್ತವಿಕ. ಹಾಂ, ವಾಸ್ತವಿಕವಾಗಿ ಯಾ ದುಷ್ಟ ಚಿತ್ತನಿಗೆ ಎಷ್ಟೋ ಮಂದಿಗೆ ಅಮಿಷ ಅನ್ನೋರಿಗೆ ಸಹಾಯಗಳಿಗೆ ಶಿವನು ಬರೋಲ್ದೆ ಒಟ್ಟ ಶಿವನು ಹೋಳಿಗೆರೆ ಅದು ಬರೋಲ್ದೆ ಬಾಯಿ ಅಂತಾರೆ ಅವರು. ಹೇಳ್ಕತ್ತಾರ ಅವರು ಅನ್ನೋ ಶಿವರೇ ಅನ್ನು ಅದು ಬರೋಲ್ದೆ ಅಂತಾರೆ ಅವರು. ಇವ ವಿಚಾರದ ಅಂತಾನೆ ನಾರಾಯಣ ಅಂತ ಯಾಕೆಂದ್ರೆ ಯಾರು ಪ್ರಥಮ ನೋಡಿದೆ ಅನೇಕ ಸುರಾತರು ನಾರಾಯಣ 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 ಕುತ್ತ ನಾರಾಯಣ ನಿತ್ತ ನಾರಾಯಣ ಅಂದಂದು ಸಹಜವಾಗಿ ನಾರಾಯಣ ಬಂದುಬಿಡ್ತದೆ. ಈಗ ಒಮ್ಮೆ ನಾರಾಯಣ ಅಂತ ಅಂದ್ರೆ ಬರಬೇಕಲ್ಲ. ಭಾಳ ಕಷ್ಟ ಈತ पुरुषों के पापों को नाशी करी इति इत्यादि स्मृति वचनों से ता परमात्मा के स्मरण रूप तत्वानुसंधान विषय मंगल रूपता ही कथन करी है.
ಮಂಗಲವೃತ್ತ ಈ ಸ್ಮರಣ ಇತ್ಯಾದಿ ಮಾಡಿದರೆ ಪರಮಾತ್ಮನ ಸ್ಮರಣ ರೂಪ ತತ್ವಾನುಸಂಧಾನದಲ್ಲಿ ಮಂಗಲವೃತ್ತ ಅಂತ ಹೇಳಿಕೊಂಡು ಬಂದಿದ್ದಾರೆ. ಯಾತೆ ಬ್ರಹ್ಮಾಹಂ ಇಸ್ ತತ್ವಾನುಸಂಧಾನ ವಿಷಯ ಮಂಗಲರೂಪ ಸಂಭವೇ. ಈ ತತ್ವಾನುಸಂಧಾನ ನಾವೇನು ಇದು ಮಂಗಲರೂಪ ಪ್ರಮಾಣ ಪಟ್ಟು ನಾವು ಇಷ್ಟು ಪ್ರಮಾಣ ಪಟ್ಟು ಹೇಳಿದ್ರೆ ಸ್ಮೃತಿದು ಇದು ಮಂಗಲರೂಪ ಸಿದ್ಧ ಆಯಿತು. ತೀತ ಶಂಕ. ಈಗ ಇದ್ರ ಮ್ಯಾಲಿನ ಆ ಏನು ಶ್ಲೋಕದವು ಎರಡು ಆ ಬ್ರಹ್ಮಹಂ ಈ ಮುಂದಿನ ಶ್ಲೋಕ ಪ್ರತ್ಯೇಕ ಒಂದೊಂದು ಬಿಡಿಸ್ಕೊತ ಹೋಗ್ತಾರೆ. ಬ್ರಹ್ಮಹಂ ಇಸ ವಚನ ಕರಿಕೆ ಕಥನ ಕರ ಜೋ ಬ್ರಹ್ಮಾತ್ಮ ಕಿ ಏಕತ್ವ ಸೋ ಸಂಭವತಾ ನಹಿ. ಬ್ರಹ್ಮ ಮತ್ತು ಅಹಂ ಬ್ರಹ್ಮಾಹಂ ಯತ್ ಪ್ರಸಾದೇನ ಅದರ ಶುರುವಾತಿಗೆ ಆ ಬ್ರಹ್ಮಾಹಂ ಈ ಎರಡೇ ಬ್ರಹ್ಮ ಮತ್ತು ಅಹಂ ಈ ಎರಡು ವಚನಗಳಿಂದ ಹೇಳಲ್ಪಟ್ಟ ಬ್ರಹ್ಮ ಮತ್ತು ಆತ್ಮಂದು ಯಾನು ಏಕತ್ವ ಆಯ್ತಲ್ಲ ಪ್ರಭಲ್ಲಿ. ಹಾಂ ಅಲ್ಲಿ ಏಕತ್ವದಲ್ಲಿ ನಿಲ್ಲಿಸಿಬಿಡಬೇಕು. ಹಾಂ ಮುಂದೆ ಸೋ ಮಾಡಬೇಕು ಅವನು ಸೋ ಆಗ್ಯದ ಸೋ ಏಕತ್ವ ನಿಲ್ಲಿಸಬೇಕು. ಹಾಂ ನಿಲ್ಲಿಸಬೇಕು ಅಲ್ಲೇ ಮೇಲೆ ಏಕತ್ವ ಸೋ ಸಂಭವತಾನೆ ಹಿಂಗೆ ಓದಬೇಕು. ಹೇಳ್ತಿಲ್ಲ ಅಲ್ಲಿ ಇದು ಮಾಡಿ ಹಿಂಗೆ ಅಂದರೆ ಓದುವಾಗ ಅದರ ಗ್ರಂಥ ಓದಲಿಕ್ಕೆ ಬರಲ್ಲ. ಅದಕ್ಕೆ ಓದುವಾಗ ಕೇಳುವಾಗ ಸ್ವಲ್ಪ ಏಕತ್ವ ಸೋ ಸಂಭವತಾನೆ. ಹಾಂ ಹಾಂ ಅದು ಹಾಂ ಅದೇ ಆ ಪೂಲ್ ಹೇಳಿಲ್ಲ ಏನು ವಿದ್ಯಾನಂದರು ಅದು ಬಂದಿರುತ್ತಲ್ಲ ಆಳಿಗೆ ನ್ಯಾಯ ಪ್ರಕಾಶ ನಡೆಸಿದಂತ ಆ ಮಂಗಲದಾಗೆ ಸಾಕು ಬಿಡ್ರಿ ಅಂದ್ರೆ ಮಂಗಲೇ ಮುಗಿಲಿಲ್ಲ ಅಂತ ಮಂಗಳಾಚರಣೆ ಏನು ಚಾಲು ಮಾಡಿರು ಅದೇ ಮುಗಿಲಿಲ್ಲ ಅಂತ ಶುರುವಾತಿಗೆ ಸಾಕ್ಬಿಡ್ರಿ ಅಂದ್ರತ್ತ ಶಂಭು. ಹಾಂ ಒಂದು ಪಾಠ ಇತ್ತು ಇಲ್ಲಿ ಶಿಬಿರ ಇಟ್ಟಿರಂತ ಆಳಿಗೆ ವಿದ್ಯಾನಂದರು ಅದು ಬಂದಿರೋದು ಆಳಿಗೆ ಪ್ರಭಕ್ಕೆ ಹೇಳುವಾಗ ನೀವು ನ್ಯಾಯ ಪ್ರಕಾಶ ಹೇಳಿದ್ರೆ ನ್ಯಾಯ ಪ್ರಕಾಶ ಚಾಲು ಮಾಡಿದ್ರು ಮಂಗಲಾಚರಣೆ ಶುರುವಾತಿಗೆ ಅದು ಎಂಟದು ಮುಗಿಯಲಿಲ್ಲ ಅಂತದ್ದು ಮಂಗಲಾಚರಣೆ ನ್ಯಾಯ ಪ್ರಕಾಶ. ವಾಸ್ತವಿಕ ಶುರುವಾತಿಗೆ ನಿಮಗೆ ಏನು ಇದು ಹೇಳ್ತಾರೆ ತರ್ಕ ಸಂಗ್ರಹ ಕಾಶಿ ಒಳಗೆ ತರ್ಕ ಸಂಗ್ರಹ ನ್ಯಾಯ ಪ್ರಕಾಶ ಎಲ್ಲಿ ನಡೆಸ್ತಾರೆ ನಿಮ್ಗೆ. ಹಾಂ ಆ ತರ್ಕ ಸಂಗ್ರಹದೇ ಚಿದ್ಗನಾನಂದ ಸ್ವಾಮಿಗಳು ನ್ಯಾಯ ಪ್ರಕಾಶ ವಿಸ್ತಾರವಾಗಿ ಬರ್ದಾರೆ. ನ್ಯಾಯ ಪ್ರಕಾಶನೂ ಕೂಡ ಯಾರಿಗೆ ಸಂಸ್ಕೃತ ವಿಸ್ತಾರವಾಗಿ ಬರ್ದಾರದು ಅದು ಸಂಸ್ಕೃತ ಇದು ಮಾಧವನ ಸರಸ್ವತಿ. ಆ ನ್ಯಾಯ ಪ್ರಕಾಶದ ಸಂಕ್ಷಿಪ್ತವಾಗಿ ಮತ್ತೆ ತಿಳಿದಂಥ ಮುಮುಕ್ಷುಗಳಿಗೆ ತತ್ವಾನುಸಂಧಾನ ಮಾಡ್ಯಾರ ಅವರು. ಹಾಂ ಅದಕ್ಕಿಂತ ಸೋಪ ಇದಕ್ಕಿಂತ ಸೋಪ ಮತ್ತೆ ಬೇಕಂದ್ರೆ ಅಲ್ಲ ಅದಕ್ಕೆ ಇದಕ್ಕೆ ಸೋಪ ಇಲ್ಲಿ ಬರ್ತದೆ. ಪಂಚೀಕರಣಕ್ಕಿಂತ ಸೋಪ ಮತ್ತೊಂದು ಯಾವ್ದು ಅಂತ ಆಯ್ತಾ. ಹಾಂ ಶಂಕ ಸಂಶಯ ಆರೋಪ ಶಂಕ ವಾದದಲ್ಲಿ ಆಕ್ಷೇಪಕ್ಕೇನೆ ಶಂಕ. ಬ್ರಹ್ಮಾಹಂ ಇಸ್ ವಚನ ಕರಿಕೆ ಕಥನ ಕರ ಜೋ ಬ್ರಹ್ಮಾತ್ಮ ಕಿ ಏಕತ್ವ ಬ್ರಹ್ಮ ಮತ್ತು ಆತ್ಮರ ನೀವು ಹೇಳುವ ಏಕತ್ವ ಸೋ ಸಂಭವತಾ ನಹಿ. ಅದು ನೀವು ಹೇಳುವ ಏಕತ್ವ ಬ್ರಹ್ಮ ಮತ್ತು ಆತ್ಮದು ಏಕತ್ವ ವಿಷಯ ಹೇಳಿಲ್ಲ. ಏಕತಾ ಜೀವ ಬ್ರಹ್ಮ ಕಿ ಏಕತಾ ಕಯೋ ಸೋ ಕ್ರೂರ ವಿಚಾರ ಸಾಗರ ಒಳಗೆ ಸೋ ಕ್ರೂರ ಅಂದರೆ ವಿರೋಧ. ಕ್ರೂರ ಅಂದ್ರೇ ಅಲ್ಲಿ ಕ್ರೂರ ಶಬ್ದ ಮಾಡಿದ್ರೆ ಗುರ್ತಾಗಬೇಕು. ಅದು ಕ್ರೂರ ಯಾಕಂದ್ರೆ ರಾಕ್ಷಸನ ಕ್ರೂರ ಹಿಂಗೆ ಯಾಕತ್ತಲ್ಲ ಕ್ರೂರ ಅಂದರೆ ವಿರೋಧ ವಿಷಯ ಮಾಡಿ ಹೇಳುವಾಗ ಮಂಡನ್ ಮಾಡುವಾಗ ಜೀವ ಮತ್ತು ಬ್ರಹ್ಮರ ಏಕತ್ವವನ್ನು ಹೇಳಿರೋದು ವಿಷಯ ಇದು ಸಂಭವಿಸುವುದಿಲ್ಲ. ಅದಕ್ಕೆ ಅವ್ರು ಹೇಳೋರು ಜೀವ ಈ ಕೋಶಗಳಲ್ಲಿ ಸಹಿತಿದ್ದಾನೆ ಇವ ರೈತಿದ್ದಾನೆ ಅವನು ಏಕಿದ್ದಾನೆ ಇವ ಅನೇಕಿದ್ದಾನೆ ಈ ರೀತಿಯಿಂದ ಸಂಭವಿಸುವುದಿಲ್ಲ. ಹಂಗೆ ಇಲ್ಲಿ ಆದರೂ ಕೂಡ ಅದೇ ಶಂಕ ಮಾಡ್ತಾ ಇದ್ದಾರೆ. ಬ್ರಹ್ಮ ಮೀಸ ವಚನ ಕರಿಕೆ ಕಥನ ಕರ ब्रह्म आत्मा की एकत्व से संभवता नहीं कायते. सो ब्रह्म तथा जीवात्मा दोनों परस्पर विरुद्ध धर्मों करके युक्त है. ब्रह्म ಮತ್ತು ಜೀವಾತ್ಮ ಇಬ್ಬರು ಪರಸ್ಪರ ಒಬ್ಬರಿಗೊಬ್ಬರು ಪರಸ್ಪರ धर्मों करके युक्त है विरुद्ध धर्मों करके युक्त है. और जे पदार्थ उन्हें मतलब और जे पदार्थ ಪರಸ್ಪರ ವಿರುದ್ಧ ಧರ್ಮವಾಲೆ ಹೋವೆ ಹೇ ಯಾವ ಪದಾರ್ಥಗಳು ಪರಸ್ಪರ ವಿರುದ್ಧ ಧರ್ಮವುಳ್ಳು ಇರುವವೋ ತಿನ್ನ ಪದಾರ್ಥಕ್ಕೆ ಏಕತಾ ಹೋತಿ ನಹಿ ಅವುಗಳದ ಎರಡು ಒಂದು ಅಂತ ಹೇಳಬಲ್ಲ ಏಕತ್ವ ಹೋತಾ ನಹಿ. ಏಕತಾ ನೋಡ್ರಿ ಏಕತಾ
ಏಕ್ತ ಹಾಲ ಮತ್ತು ನೀರ ಆಯ್ಕೆ ಮಾಡಲಿಕ್ಕೆ ಬರ್ತದೆ. ಏಕ್ತ ಇದು ಏಕ್ತ ಎರಡು ಒಂದೇ ಮೊದಲೇ ಈ ಏಕ್ತ ಅವು ಎರಡು ಅದಾವು ಕೂಡಿಸ್ಬೇಕು, ಏಕತ್ವ ಆಗಿಬಿಡ್ತಾವೆ. ಹಂಗಿಲ್ಲಿದು ಏಕತಾ ಹೋತಿ ನಹಿ. ಜೈಸೆ ಒಂದು ಉದಾಹರಣೆ ಕೊಡ್ತಾರೆ. ಉಷ್ಣ ಸ್ಪರ್ಶ ವಾಲೆ ಅಗ್ನಿ ಕಾ ತಥಾ ಶೀತ ಸ್ಪರ್ಶ ವಾಲೆ ಬರ್ಫ್ ಕಾ ಏಕತ್ವ ಹೋತಾ ನಹಿ. ಅಗ್ನಿದು ಮತ್ತು ಬರ್ಫ್ ಅದು ಅಂದರೆ ಶೀತಲ ಜಲ ಅಂತ ಉಷ್ಣ ಅಗ್ನಿ ಇವೆರಡೂ ಏಕತಾ ಅಂದ್ರೆ ವಿರುದ್ಧದ ಎಂದೂ ಒಂದು ಆಗುವುದೇ ಇಲ್ಲ. ಇದಕ್ಕೆ ಶಾಸ್ತ್ರದಾಗ ಸ ಅನಾವಸ್ಥಾನ ರೂಪ ವಿರೋಧ ಅಂತ ಹೇಳ್ತಾರೆ. ಪ್ರತಿ ಪ್ರಭಾಕರದಾಗ ಈ ವಿರೋಧಗಳು ಎರಡು ಪ್ರಕಾರ. ಒಂದು ಸ ಅನಾವಸ್ಥಾನ ರೂಪ ವಿರೋಧ, ಒಂದು ಸ ಅಪ್ರತೀತಿ ರೂಪ ವಿರೋಧ. ಸ ಅನಾವಸ್ಥಾನ ರೂಪ ವಿರೋಧ ಅಂದ್ರೇ ಉಷ್ಣ ಶೀತಲ, ಇದು ಸ ಅನಾವಸ್ಥಾನ ರೂಪ ವಿರೋಧ. ಸ ಅಪ್ರತೀತಿ ರೂಪ ವಿರೋಧ ಎರಡೂ ಒಂದರಲ್ಲಿ ಇರ್ತಾವೆ, ಪರಂತು ಪ್ರತೀತಿ ಆಗಲ್ಲ. ಎರಡೂ ಲಕ್ಷಣಗಳು ಅಲ್ಲ. ನೀವು ಬರ್ಕೊಳ್ಳಿತ್ತು ಹಿಂದ್ಗಡೆ ವಿಚಾರ ವೃತ್ತಿ ಪ್ರಭಾಕರ ಪೈಲ 138 ಅಂದರೆ ಅಲ್ಲಿ ಲಕ್ಷಣ ಅದಾವು. ನಾವು ಬರೆದಿನಿ ಇಲ್ಲಿ ಲಕ್ಷಣ, पण ನಿಮ್ಮ ಬರ್ಕೊಳ್ತಕ್ಕ ಸುಮ್ಮನೆ ಟೈಮ್ ಹೋಗ್ತದೆ. 138 ಅಲ್ಲಿ विरोध दो प्रकार का है. एक स अनावस्थान रूप विरोध है, एक स अप्रतीति रूप ವಿರೋಧ. ಅದು ಯಾಕೆ ಕೊಟ್ಟರು ಅಲ್ಲಿ ಸಂದರ್ಭದಾಗ ಇನ್ನೂ ನೋಡ್ಕೋಬೋದು. ಈ ಸುಖ ದುಃಖಗಳು ಎರಡು ಒಂದರಲ್ಲಿ ಇರ್ತಾವೆ, पण ಒಮ್ಮೆ ಎರಡು ತೋರುವುದಿಲ್ಲ. ಇದಕ್ಕೆ ಸ ಅಪ್ರತೀತಿ ರೂಪ ವಿರೋಧ. ಮುಂದೆ ಅವರು ಹೇಳೋರು ಸಾಮಾನ್ಯ ಚೈತನ್ಯ ಅಜ್ಞಾನ ಒಂದರಲ್ಲಿ ಅದಾವ, पण ಅವು ಏಕದಮ್ ಪ್ರತೀತಿ ಆಗಲ್ಲ. ಚಿತ್ರ ಇಲ್ಲ ನಮ್ಗೆ ಬರೆದ್ರೆ 138 ಪೇಜ್ ನಂಬರ್ ಪ್ರತಿ ಪ್ರಭಾಕರ. ತೈಸೇ ತಾ ಜೀವ ಬ್ರಹ್ಮ ಕಾ ಭಿ ಏಕತ್ವ ಸಂಭವತಾನೆ. ಅದರಂತೆ ಆ ಜೀವ ಮತ್ತು ಬ್ರಹ್ಮರ ಏಕತ್ವವನ್ನು ಕೂಡ ಸಂಭವಿಸುವುದಿಲ್ಲ. ಅದು ವಿರುದ್ಧ ಧರ್ಮಗಳು ಅಂತ ಹೇಳಿರಲ್ಲ. ವಿರುದ್ಧ ಧರ್ಮಗಳು ಯಾವುವು? ವಿರುದ್ಧ ಧರ್ಮಗಳು ನಿಮಗೆ 8 ಧರ್ಮಗಳು ಗುರ್ತಿ ಅದಾವೆ. ವಿಚಾರಸಾಗರ 6ನೇ ತರಂಗದೊಳಗೆ ಅವು ಜೀವನದ 8 ಧರ್ಮಗಳು, ಈಶ್ವರನ 8 ಧರ್ಮಗಳು ಅಂತ ಹೇಳ್ಕೊಂಡು ಬಂದಾರೆ ವಿಚಾರಸಾಗರ 6ವ ತರಂಗದಾಗ. ಹಂಗಿಲ್ಲಿ ಒಂದು ಯಹ ಸರ್ವಜ್ಞ ಸರ್ವವಿತ್ ಪ್ರಮಾಣಗಳು. ಸರ್ವಜ್ಞ ಮುಂಡಕ ಉಪನಿಷತ್ ಬರೋದ್ರಿ. ಹಾಂ 3:1 ಇತ್ಯಾದಿ ಯಾವಾಗ ನಡೆದಿತ್ತು ನಂಗೆ ಗೊತ್ತಾಗಲ್ಲ. ಮತ್ತೊಂದು ಸಲ ನಾನು ಇಲ್ಲಿ ನಡೆದಿಲ್ಲ ನಂಗೆ ಹಿಂಗೆ ಪೂರಾ ಆಮೇಲೆ ಲಾಸ್ಟಿನ ಮುಂದೆ ಸ್ವಲ್ಪ ಬರ್ಕೊಂಡ್ರಿ ನಡ್ರಾಗೆಲ್ಲ ಒಟ್ಟು 2 ಹೇಳ್ಬಿಟ್ಟಿರಿ. ಈಗ 2 ಪರೀಕ್ಷೆ ನಡೆದಿಲ್ಲ ನೋಡ್ರಿ. 2ನೇ ಪರೀಕ್ಷೆ ಸ್ವಲ್ಪ ಕಡಿಮೆ ನಡೆದಿತ್ತು. 2ನೇ ಪರೀಕ್ಷೆ ಅಂದ್ರೆ ಈ 2 ಅಲ್ರಿ 3-4 ನಡೆದಿತ್ತು ಅಥವಾ 1-2 ನಡೆದಿತ್ತು ಗೊತ್ತಿಲ್ಲ. ಬಟ್ 3-4 ನಮಗಂತೂ 3-4 ನಡೆದಿತ್ತು. ನಮಗಾಗಿ ಶಂಕರಾಚಾರ್ಯರಿಗೆ ಅವಾಗ ಇದ್ದೀವಲ್ರಿ 3-4 ಆಮೇಲೆ ನಡೆಸಿದ್ರಿ ಮತ್ತೊಂದು ನಡೆದಿದ್ರಿ. यहाँ सर्वज्ञ सर्ववित् मुंडक इत्यादि श्रुति स्मृति वचनों करके सो ब्रह्म तो जगत कल्पना का. जगತ್ತಿದು ಕಲ್ಪನಾದ ಕಲ್ಪಿತದ. ಕಲ್ಪನಾ ಕಾಮ ಜಗತ್ತು ಅಧಿಷ್ಠಾನ ರೂಪ. ಯಾ ಜಗತ್ತಿಗೆ ಅಧಿಷ್ಠಾನ ಹೆಂಗೆ ಕಲ್ಪಿತ ಜಗತ್ತಿಗೆ ಹೆಂಗಿದ್ದಾನೆ ಕಲ್ಪನಾದೇವು ವಾಸ್ತವಿಲ್ಲ. ಇದಕ್ಕೆ ಕಲ್ಪಿತ ಅಂದಮೇಲೆ ಅದಕ್ಕೊಂದು ಅಧಿಷ್ಠಾನ ಆಧಾರ ಇರ್ತೈತೀನಿ. ಅಧಿಷ್ಠಾನ ರೂಪ ತಥಾ ಸರ್ವಜ್ಞ ರೂಪ ಜಾನ್ಯ ಜಾವ್ಯ ಹೇ. ಈ ಜಗತ್ತು ಕಲ್ಪಿತ ಜಗತ್ತಿಗೆ ಅಧಿಷ್ಠಾನನೂ ಇದ್ದಾನೆ ಮತ್ತು ಹೆಂಗಿದ್ದಾನವ ಸರ್ವಜ್ಞನೂ ಇದ್ದಾನೆ. ಸರ್ವಜ್ಞ ರೂಪ ಜಾನ್ಯ ಜಾವ್ಯ. ಯಾರು? ಈಶ್ವರ. ಅವರ ಜಗತ್ತಿಗೆ ಆಧಾರ ಅಧಿಷ್ಠಾನ. ಈ ಜಗತ್ತು ಕಲ್ಪನಾ ಮಾಡ್ಲಿಕ್ಕೆ ಈಶ್ವರನೇ ಅಧಿಷ್ಠಾನ. ವಾಸ್ತವಿಕ ಬ್ರಹ್ಮ ಮಾಯಾ ಉಪಾಧಿ ರಹಿತ ಇದ್ದವ ಬ್ರಹ್ಮ ಆಗಲ್ಲ, ಕಿಂತು ಈಶ್ವರನೇ ಅಧಿಷ್ಠಾನ ಆಗ್ತಾನೆ. ಇನ್ನು ಜೀವ ಹೆಂಗಿದಾನ? ಅನಿಶಯ ಶೋಚತಿ ಮುಯ್ಯಮಾನ. ಅದೇ ಮುಂಡಕ ಉಪನಿಷತ್ತದು 3:12 ಬರೀರಿ ಕಡೆ. ಹಾಂ ಅದಕ್ಕಿಲ್ಲ ಏನದು ಮುಂದೆ ಓದು ಸರ್. ಇಲ್ಲ ಪೂರ್ಣ ಶ್ಲೋಕ ಏನದು? ಅನಿಶಯ ಶೋಚಂತಿ ಪೂರ್ಣ ಅಲ್ಲ ಇದು.
ಕೊಟ್ಟಿಲ್ಲಲ್ಲ. ನಂಬರ್ ಕೊಟ್ಟರು. ಹಾಂ ಹಾಂ ಸೂಚಿತಿ ಮುಯ್ಯಮಾನ. ಅನಿಶ ಅಂದ್ರೆ ನೋಡ್ರಿ ನಿರೂಪಾಯ ಅವಸ್ಥಾ ಹೌದಿಲ್ಲ. ನಿರೂಪಾಯ ಅವಸ್ಥಾ रिक्त व्यापार शून्य. ಅನಿಶ 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 ಈ ಶಬ್ದ ವಿಚಾರ ಸಾಗರ 6ನೇ ತರಂಗ ಒಳಗೆ ಜೀವನದು ಅನಿಶ ಬಂದರ್ದಲ್ಲಿ ಧರ್ಮ. ಹಾಂ ಜೀವನದು ಧರ್ಮ ಎಂಟು ಹೇಳುವುದ್ರೆ ಅದು ಅನಿಶ ಒಂದು ಅದ ನೋಡ್ರಿ. ಅನಿಶ ಅದಲ್ಲ ಅದಕ್ಕೆ ಅನಿಶ ಅಂದ್ರೆ ಏನು? ನಿರೂಪಾಯ ಅವಸ್ಥಾ ರಿಕ್ತ ಅಂದ್ರೆ ಲಕ್ಷಣದು ವ್ಯಾಪಾರ ಶೂನ್ಯ ಅಥವಾ ಅನಿಶ ಅಂದ್ರೆ ಇಷ್ಟ ಅನಿಷ್ಟ ಪ್ರಾಪ್ತಿ ಪರಿಹಾರ ಅಸಮರ್ಥ. ಹಾಂ ಅನಿಶ ಅನಿಶ ಇಷ್ಟ ಅನಿಷ್ಟ ಪ್ರಾಪ್ತಿ ಪರಿಹಾರ असमर्थ अनीश. ठीक है. यहाँ सर्वज्ञ सर्ववित्त इत्यादि श्रुति स्मृति और जगत कल्पना का अधिष्ठान रूप तथा सर्वज्ञ रूप जाना जावे और अनिशया सोचती मुह्यमान इत्यादि श्रुति स्मृति वचनों करके सो जीवात्मा ता ब्रह्मते विपरीत आ ब्रह्मनक्किंतೂ ಈ ಜೀವ ಹೆಂಗಿದ್ದಾನೆ ವಿಪರೀತ ಸ್ವಭಾವ ವಿರುದ್ಧ ಧರ್ಮಗಳವ್ರು ತೊಳಗತ್ತಿಲ್ಲ. विपरीत अल्पज्ञतादि धर्म वाला जाना जावे है. अल्पज्ञ अल्पशक्ति ಮೊದಲಾದ ಧರ್ಮಗಳು ನೀವು ಜೀವಾತ್ಮ ಇದ್ದಾನ. ಅವರ ಇದು ವಿರುದ್ಧ ಧರ್ಮಗಳು ಪ್ರಮಾಣ ಕೊಟ್ಟು ಹೇಳಿದರು. ಎಲ್ಲ ಲೋಕ ಅನುಭವನ ಹೇಳ್ತಾರೆ. ಮೈ ಬ್ರಹ್ಮ ನೀವು ಮೈ ಬ್ರಹ್ಮ ನೀವು ಬ್ರಹ್ಮ ನೀವು ಬ್ರಹ್ಮ ಅಂತಂದ್ರೆ ನಾ ಬ್ರಹ್ಮ ಹೆಂಗಾಗ್ತದೆ? ಹಾಂ ಬ್ರಹ್ಮ ಕಡೆ ನಾನೇ ಕಡೆ ನೀವು ಬ್ರಹ್ಮ ಆಗ್ತೇವೆ ಎಂದರೆ ಆಗಲ್ಲ. ಆಗದ ಪ್ರಶ್ನೆ ಇಲ್ಲಿ ಇದ್ದೇವೆ ಮೊದಲ. ಆಗೋದು ಬೇರೆ ಇರೋದು ಬೇರೆ. ಆಗೋದು ಬೇರೆ ಇರೋದು ಬೇರೆ ತಿಳಿತೇಳಿ ಏನಿಲ್ಲ. ಆಗೋದು ಇರೋದು ಬೇರೆ. ಹಾಂ ಇರು ಬ್ರಹ್ಮ ನಾವು ಮೊದಲೇ ಇದ್ದೆವು ತಿಳಿತೇಳಿ. ಸತ್ಯಭಾಮ ಒಮ್ಮ ನಾ ರುಕ್ಮಿಣಿ ಆಗ್ತಂದಳು. ಕೃಷ್ಣಂದ ನೀ ರುಕ್ಮಿಣಿ ಹಂಗೆ ಆಗಲಿಕ್ಕೆ ಬರಲ್ಲ. ಯಾಕೆ ರುಕ್ಮಿಣಿ ಮೊದಲೇ ಅದಾಳ. ನೀ ರುಕ್ಮಿಣಿ ಹಂಗೆ ಆಗ್ತೀನಿ. ಇಲ್ಲ ನಾ ರುಕ್ಮಿಣಿನೇ ಆಗ್ತಾ ನಾನು ರುಕ್ಮಿಣಿನೇ ಆಗ್ತಾ ನಿಂಗೆ ಆಗಲಿಕ್ಕೆ ಬರಲ್ಲ ಅಂತ ಹೇಳ. ಆಗೋದು ಬೇರೆ ಇರೋದು ಬೇರೆ. ಹಾಂ ಮುಂದೆ ಮುಂದೆ ಏನಾಯ್ತು ಮುಂದೆ ಬಟ್ ಬಿಡ್ಲಿಲ್ಲ. ನಾ ಹಾಗೆ ತೋರಿಸ್ತಾನಲ್ಲ ಆಕೆ ನೀನು ಆಗಲು ಬರ ಇನ್ನು ಹಾಗೆ ತೋರಿಸ್ತಾ. ಅಲ್ಲಿ ಮುಂದೆ ಯಾಕಾಗೋದು ಅಲ್ಲಿ ನಾಳೆ ಮುಂಜಾನೆ ಸ್ಟೇಜ್ ಎಲ್ಲ ಹೇಳಿದ್ರು, ಮಂದಿಗೆಲ್ಲ ಹೇಳಿದ್ರು ರುಕ್ಮಿಣಿ ಇಬ್ಬರು. ಖರೆ ರುಕ್ಮಿಣಿ ಯಾರು, ಸುಳ್ಳು ರುಕ್ಮಿಣಿ ಯಾರು, ಇದು ತಿಳ್ಕೊಳ್ಳೋರು ಹೇಳಬೇಕು. ಈ ಖರೆ ರುಕ್ಮಿಣಿ ಪಾರ್ಟ ರೇಖೆ ರುಕ್ಮಿಣಿ ಅಂತಂದಾಳಲ್ಲ ಅಂದರೆ ಇಬ್ಬರು ಬಂದು ಸ್ಟೇಜ್ ಮೇಲೆ ಕೂತ್ಬಿಟ್ರು. ರುಕ್ಮಿಣಿ ಹುಬೆ ಹೂಬ ಅಗ್ದಿ ರುಕ್ಮಿಣಿಗೆ ಪಾರ್ಟ್ ಹಾಕಿದೊಳಕ್ಕೆ ಹುಬೆ ಅಗ್ದಿ ಪಾರ್ಟ್. ಮತ್ತು ಇದು ಖರೆ ಯಾರು ಸುಳ್ಳು ಯಾರು ಹೇಳಬೇಕೀಗ? ಹಾಂ ಹೇಳಬೇಕಲ್ಲ. ಖರೆ ರುಕ್ಮಿಣಿ ಈಕೆ ಅಲ್ಲ. ಅವ ಕೃಷ್ಣಂದ ಈಗ ನೀವು ಇಬ್ಬರದಾಗ ಖರೆ ಯಾರು ಸುಳ್ಳು ಇದ್ದು ಹೇಳೋದು ಯಾರು ಮಾಡೋರು ಅಂದರೆ ಇದು ಖರೆ ಸುಳ್ಳು ಹೇಳವ ಒಬ್ಬ ಹನುಮಾನೇ. ಹನುಮಾನ್ ಹೇಳ್ಬೇಕು ಕೃಷ್ಣ ಅಲ್ಲ ನಾ ಬ್ರಹ್ಮಚಾರಿ ರುಕ್ಮಿಣಿ ತೋರಿಸಿ ನನಗೆ ಯಾಕೆ ಹೇಳ್ತೀಯ ಅಂತ ಅಂದತವ. ನನಗೆ ಯಾಕೆ ತಿಳಿತದ ರುಕ್ಮಿಣಿ ಯಾರು ಇಬ್ಬರು ಅದರ ಇಲ್ಲ ನಿನಗೆ ಯಾಕೆ ಸೋಪಾಸಿದಂದ್ರೆ ನೀನೇ ಹೇಳ್ತಿದ್ದ ಇಬ್ಬರು ಬಾಕಿದವ್ರು ಯಾರಿಗೂ ತಿಳಿಸಿಲ್ವಲ್ಲ. ಬಂದು ನಿಂತ ನೋಡ್ಬೇಕತ್ತ ನೋಡಿ ಹೇಳ್ಬೇಕಾರೆ ಈಗ ಖರೆ ಸುಳ್ಳ ಖರೆ ಅಂದು ಬಂದ ಕಿಸಿಂದ ಇಷ್ಟು ಆವೇಶದಾಗ ದುಃಖದಿಂದ ಅಳ್ಳಕತ್ತು ಹೊಳ್ಳಾಡ್ಕತ್ತಲ್ಲಿ ಹನುಮಾನ್. ಅದು ನೋಡಿ ಕಿಸಿಂದ ಇವ ಯಾವಾಗ ಹನುಮಾನ್ ಎಷ್ಟು ಅಂದ್ರೆ ಹಿಂದೆ ಶಿವ ಮಾಡಲ್ಲ ಸೀತಾನ ಕಣ್ಣಾಗ ನೀರು ಬರ್ಲಕತ್ತಲ್ಲಿ. ಆ ರುಕ್ಮಿಣಿ ಸೀತಾ ಅಂದ್ರೆ ರುಕ್ಮಿಣಿ. ಆ ರುಕ್ಮಿಣಿ ಇವನು ನೋಡಿ ದುಃಖ ಆಗ್ಲಿಕತ್ತು. ಸತ್ಯಮಾಮ ಏನು ಕಣ್ಣ ನೀರು ಬರಲಿಲ್ಲ ಏನು ಬರಲಿಲ್ಲ ನೋಡ್ದ ಖರೆ ರುಕ್ಮಿಣಿ ಈಕೆ ನೋಡ. ನನ್ನ ಸೀತಾ ಎಂದೂ ನನ್ನ ದುಃಖ ನೋಡಿಲ್ಲ ಅಂದರೆ ಖರೆ ರುಕ್ಮಿಣಿ. ಈಗ ನೀ ಪಾಠ ಹಾಕಿದೆ ಅಂದ್ರೆ ಅವರು ಆಗೋದು ಇರೋದು ನಾನು ಬ್ರಹ್ಮ ಇರಬೇಕು ಆಗ್ಲಿಕ್ಕೆ ಹೋಗ್ಬೇಡ. ಆಗ ಬ್ರಹ್ಮ ಅಲ್ಲ ಬ್ರಹ್ಮನ ಇವು ಯಾವ ಪ್ರಕಾರ ಪ್ರತ್ಯಕ್ಷ ಅನುಭವ ಸರ್ವಲೋಕಂಕೂ ಹೂವೇ ಎಲ್ಲರಿಗೆ ನಾ ಬ್ರಹ್ಮ ಇದ್ದಿನ ಅನುಭವ ಎಲ್ಲರಿಗೆ ಅಂದ್ರೆ ಅನುಭವ ಕೊಡ್ಬೇಕು ಎಲ್ಲರಿಗೆ. ನಾ ಬ್ರಹ್ಮನೇ ಇದ್ದ ನಾ ಇದ್ದ
ಅದು ಯಾರಿಗೆ ಹೇಳಕ್ಕೆ ಬರಲ್ಲ. ನೀವಿದ್ದೀರಿ ಇಲ್ಲ, ನಾ ಇದ್ದ ಅಂಬುದು ಎಲ್ಲರಿಗೂ ಗುರ್ತದ. ಹಾಂ ಮಸ್ಮಿ, ನಾ ಇದ್ದ. ನಾ ಇಲ್ಲ ಅಂತ ಯಾರು ಅಂತಾರೇನು? ನಾ ಇಲ್ಲ ಅಂತ ಯಾರು ಒಬ್ರು ಅಂತಾರೇನ್ರಿ? ನಿಮ್ಗೆ ಅದೇ ವಿಷಯ ಹೇಳ್ತಾರೆ ಅವರು. ನಾ ಇಲ್ಲ ಅಂತ ಯಾರು ಅನ್ನಲ್ಲ, ನಾ ಇದ್ದನೇ ಅಂತಾರೆ ಹೊರತಾಗಿ ನಾ ಇಲ್ಲ ಅಂತ ಯಾರು ಅನ್ನಲ್ಲ. ಅರ್ಧೊಟ್ಟು ಹುಚ್ಚ ನೀ ಇದ್ದೀ ಇಲ್ಲ, ನಾ ಇದ್ದಾರೆ ಅಂತಾನೆ ಅವ. ಅರ್ಧೊಟ್ಟು ಹುಚ್ಚದಾಗ ಆ ಊರನ ಮನುಷ್ಯ ಅವನು ಯಾಕೆ ತವ್ರ ಮನೆಗೆ ಹೋಗಿದ್ದ. ತವ್ರ ಮನೆಗೆ ಅಂದ 2 ದಿವಸ ನಿಂತು ಬಂದ. ಅಂದ ಮತ್ತು ಕೇಳೋನಲ್ಲ, ಹೆಂಗದ ರೀ ನಿನ್ನ ಮನೆಯೊಳಗೆ ಅಂದರು. ನಿನ್ನ ಹ್ಯಾಂತಿ ವಿಧವಾಗ್ಯಾಳಂತ. ನಿನ್ನ ಹ್ಯಾಂತಿ ವಿಧವಾಗ್ಯಾಳ. ಚಾಲು ಮಾಡ್ದಲ್ಲ ಅಳದು. ಅಂದಲ್ಲಿ 4 ಮಂದಿ ಕೂತಿರೋ ಕಟ್ಟಿ ಮೇಲೆ, ಏನಾಯ್ತು ಏನೋ ಅಳಕತ್ತಲ್ಲ, ಏನಾಯ್ತು? ನನ್ನ ಹ್ಯಾಂತಿ ವಿಧವಾಗ್ಯಾಳ ಅಂತ್ರಿ. ಅಲ್ಲ, ನೀ ಇದ್ದಾಗ ಹೆಂಗೆ ಇದು ಆಗ್ತಾಳೋ ಹುಚ್ಚಿಗಿಚ್ಚಿ? ನೀ ಇದ್ದಿಲ್ಲ. ಹಾಂ, ನೀ ಹೋದಾಗ ಹ್ಯಾಂತಿ ಇದು ಆಗ್ತಾಳ. ನೀ ಇದ್ದೀಯಲ್ಲ ಮತ್ತೆ ಹ್ಯಾಂಗ? ನೀ ಇದ್ದಿಲ್ಲ, ನೀ ಇದ್ದಾಗ ಹ್ಯಾಂತಿ ಇದು ಆಗಲ್ಲ. ಆಳ್ಬೇಡ. ಪ್ರವಚನ ಕಥೆಗಳಿಗೆಲ್ಲ ಸಂತೋಷ. ಹಾಂ ಆಯ್ತಾ. सर्व लोगों को अनुभव है. अनुभव भी जीव ब्रह्म के भेदन को ही सिद्ध करे है. जैसे अनुभव ಆದರೂ ಕೂಡ ಹೆಂಗೆ ಹಿಂದೆ ನಾವು ಶ್ರುತಿ ಸ್ಮೃತಿದ ಪ್ರಮಾಣ ಕೊಟ್ಟೆವು. ಆ ಅನುಭವನೂ ಕೂಡ ಜೀವ ಬ್ರಹ್ಮರ ಭೇದವೇ ಸಿದ್ಧ ಆಗುತ್ತದೆ. सो याते ब्रह्मा हम इस वचन करके कथन करी जीव ब्रह्म की एकता संभवती नहीं. ऐसी वादी की शंका के लिए कहे है. ಈ ವಾದಿ ಶಂಕಾ ಸಲುವಾಗಿ ಮುಂದೆ ಅವರು ಇದ್ರ ಮುಂದೆ ಸಮಾಧಾನ ಹೇಳೋರಿದ್ದಾರೆ. ಸಮಾಧಾನ ನಾಳೆ ನೋಡೋಣ. ಮತ್ತೆ ಮೈ ವಿಶ್ವಂ ಪ್ರಕಲ್ಪಿತ ಮೊದಲ ಮುಂದೆ ವಿಶ್ವಂ ಪ್ರಕಲ್ಪಿತ